ಓಂ ಶಾಂತಿ. ಓಂ ಶಾಂತಿ. ಎಲ್ಲ ಚೆನ್ನಾಗಿದ್ದೀರಿ? ಆರಾಮಾಗೂ ಇದ್ದೀರಾ, ಕೇರ್ಫುಲ್ಲಾಗೂ ಇದ್ದೀರಲ್ವಾ? ಏನಂತೀರಾ? ಯಾತಕ್ಕೆ ಕೇರ್ಫುಲ್? ಎರಡರಲ್ಲಿನೂ ಶಾರೀರದ ಅಟೆನ್ಷನ್ನಲ್ಲಿನೂ ಕೇರ್ಫುಲ್ಲಾಗಿ ಇಟ್ಕೊಳ್ಳಿ. ಶರೀರದ ಹೆಚ್ಚು ಕಡಿಮೆಗಳಾಗಬಾರ್ದು. ಯಾಕೆ? ಕೋವಿಡ್ ಇದೆ, ಗೊತ್ತಿದೆ ಅಲ್ವಾ? ಅಷ್ಟೇ ಅಲ್ಲ, ಇನ್ನೊಂದು ಎಚ್ಚರ ಏನು? ಸ್ಥಿತಿಯ ಎಚ್ಚರ. ಯೋಗ ಸದಾ ಪವರ್ಫುಲ್ಲಾಗಿರಬೇಕು. ಯೋಗದಲ್ಲಿ ಸದಾ ಬಾಬುವ್ರ ನೆನಪಿರಬೇಕು. ಯೋಗ ನಿರಂತರವಾಗಿರ್ಬೇಕಲ್ವಾ? ಸಹಜ ಯೋಗಿಗಳನ್ನು ಬಾಬುವ್ರು ಮಾಡಿದ್ದು ಯಾಕೆ? ಕಾಡಿಗೋಗಿ ಕಠಿಣ ಸಾಧನೆ ಮಾಡಿ ಅಂತ ಹೇಳಲಿಲ್ಲ. ಯಾಕೆಂದರೆ ನನ್ನ ಮಕ್ಕಳು ಸಹಜವಾಗಿ ನನ್ನ ನೆನಪು ಮಾಡ್ತಾ ಮಾಡ್ತಾ ನನ್ನ ಹತ್ರ ಬಂದ್ಬಿಡ್ಲಿ ಅನ್ನೋ ಒಂದು ಪ್ರೀತಿಯಲ್ಲಿ. ಮಕ್ಕಳು ನಿರ್ಬಲವಾಗಿದ್ದಾರೆ, ಕಷ್ಟ ಸಾಧನೆಗಳು ಇವ್ರ ಕೈಲಾಗಲ್ಲ ಅಂತ ಗೊತ್ತು. ಅದಕ್ಕೆ ಎಲ್ಲ ಸಹಜ ವಿಧಿಗಳನ್ನು ಹೇಳಿದ್ರು. ನೀವು ಹಿಂಗೆ ಮಾಡಿದ್ರೆ ಸಂಪನ್ನರಾಗ್ತೀರ ಮಕ್ಕಳೇ ಅಂತ. ಸೊ ಯೋಗ ಸದಾ ಪವರ್ಫುಲ್ಲಾಗಿ ಇಟ್ಕೊಳ್ಳೋದು ಹೇಗೆ, ಅದಕ್ಕೆ ಏನು ವಿಧಿಗಳನ್ನು ಮಾಡಬೇಕು ಅನ್ನೋದೇನಿದೆ. ಆತ್ಮನಾಗಿ ಬಾಬುವ್ರ ನೆನಪಿರಬೇಕು ಸದಾ. ಆತ್ಮನಾಗದೆ, ಆತ್ಮಿಕ ಸ್ಮೃತಿಯಲ್ಲಿ ಇಲ್ಲದೆ, ಅಶರೀರಿ ಆಗದೆ ಬಾಬುವ್ರದ್ದು ಏಕರಸ ಏಕಾಗ್ರವಾದ ನೆನಪು ಇರಲ್ಲ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಪ್ಲಸ್ ನಿಮಗೆಲ್ಲ ಅನುಭವಕ್ಕೂ ಬಂದಿರಬೇಕಲ್ವಾ ಹಿಂಗೆ ಮಾಡಬೇಕಾಗುತ್ತೆ ಅಂತ. ಸೊ ಈಗ ಕೇಳಿ, ಬಾಬುವರು ಎಷ್ಟು ಅಲರ್ಟ್ ಆ್ಯಂಡ್ ಪಂಕ್ಚುಯಲ್ಲಾಗಿ ಇರಬೇಕು ಸ್ಥಿತಿಯಲ್ಲಿ ಇನ್ನೋ ಮಾತನ್ನು ಇವತ್ತು ಯೋಗ ಸದಾ ಶಕ್ತಿಶಾಲಿ ಮಾಡ್ಕೊಳ್ಳೋ ವಿಧಾನ ಹೇಳ್ತಿದ್ದಾರೆ. रूहानी मिलन मनाने के लिए वरदान भूमि पर आए हैं. रूहानी मिलन वाणी से परे स्थिति में स्थित होने से होता है या वाणी द्वारा होता है. फस्ट चिन्हे ಏನು? ಫಸ್ಟ್ ಮಾತು ಪ್ರಾಕ್ಟೀಸ್ ಯೋಗಕ್ಕೆ ಎಷ್ಟು ಸಾಧ್ಯನೋ ಇಡೀ ದಿನದ ದಿನಚರಿಯಲ್ಲಿ ವಾಣಿಯಿಂದ ದೂರ ಇರ್ತಕ್ಕಂಥದ್ದು ಫಸ್ಟ್ ಮಾತು. ಇವತ್ತೇನು ಹೇಳ್ತಾರೆ ಬಾಬಾ? ಆತ್ಮಗಳ ಮಿಲನ ಮಾಡಲಿಕ್ಕೆ ಆತ್ಮೀಯ ತಂದೆ ವರದಾನ ಭೂಮಿಗೆ ಬಂದಿದ್ದಾರೆ. ಆತ್ಮೀಯ ಮಿಲನ, ಆತ್ಮ ಪರಮಾತ್ಮನ ಮಿಲನ ವಾಚಾದಿಂದ ಆಗಲ್ಲ, ವಾಣಿಯಿಂದ ದೂರದ ಸ್ಥಿತಿಯಲ್ಲಾಗುತ್ತೆ. ಅಂದಾಗ ಕೇಳ್ತಿದ್ದಾರೆ, ವಾಣಿಯಿಂದ ಮಿಲನ ಆಗುತ್ತಾ ಮಾತಲ್ಲಿ, ಅಥವಾ ಮಾತಿನಿಂದ ದೂರದ ಸ್ಥಿತಿಯಲ್ಲಿ ತಂದೆಯ ಮಿಲನ ಆಗುತ್ತಾ? ಯಾವುದರಲ್ಲಾಗುತ್ತೆ ಮಕ್ಕಳೇ ಅಂತ. ವಾಣಿ ಸೆ ಪರಿಸ್ಥಿತಿ ಪ್ರಿಯ ಲಗ್ತಿ ಹೇ ಯಾ ವಾಣಿ ಮೇ ಆನೆ ಕಿ ಸ್ಥಿತಿ ಪ್ರಿಯ ಲಗ್ತಿ ಹೇ? ನಿಮಗೆ ಮಾತಲ್ಲಿ ಬರೋದು ಇಷ್ಟ ಆಗುತ್ತಾ, ಮಾತಿಂದ ದೂರ ಹೋಗೋದು ಇಷ್ಟನಾ? ಇದರಲ್ಲೇ ಬಾಬುವರು ನಮ್ಮನ್ನು ನಾವು ಏನು ಕೇಳ್ಕೋಬೇಕೀಗ? ಎಲ್ಲ ಕೂತಿದ್ದೀರಲ್ವಾ, ಮನೆಯಲ್ಲಿ ಕುಳಿತು ನಿಮ್ಮನ್ನು ಮುರುಳಿ ಕೇಳೋ ಜೊತೆಗೆ ಒಳಗಡೆ ಚೆಕ್ ಮಾಡಬೇಕು. ನನಗೇನು ಇಷ್ಟ? ಜಾಸ್ತಿ ಟೈಮ್ ಸೈಲೆನ್ಸಲ್ಲಿ ಮಾತಿಂದ ದೂರ ಇರೋದು ಇಷ್ಟನಾ, ಮಾತಾಡೋದೇ ಇಷ್ಟನಾ? ಅದರ ಆಧಾರ ಮೇಲೆ ಬಾಬುವ್ರ ಮಿಲನ ಇಷ್ಟನಾ ಇಲ್ವಾ ಅನ್ನೋ ನಿಮಗೆ ಗೊತ್ತಾಗ್ಬಿಡುತ್ತೆ. ಚೆಕ್ ಮಾಡಿ, ನನಗೆ ಯಾವುದು ಪ್ರಿಯವಾದ ಸ್ಥಿತಿ. वाणी से परे स्थिति शक्तिशाली है और सर्व की सेवा के निमित्त बनाती है. वाणी द्वारा सर्व के सेवा करने से स्थिति शक्तिशाली अनुभव होती है. बेहद की सेवा वाणी से परे स्थिति द्वारा होती है या वाणी से होती है. बाबा नेक्स्ट क्वेश्चन ಏನು ಕೇಳ್ತಿದ್ದಾರೆ? ವಾಚಾದಲ್ಲಿ ಬರೋ ಸ್ಥಿತಿ ಶಕ್ತಿಶಾಲಿನ, ವಾಣಿಯಿಂದ ದೂರ ಸೈಲೆನ್ಸ್
ಶಕ್ತಿಶಾಲಿನ. ಯಾವ ಸ್ಥಿತಿ? ಎಲ್ಲರೂ ಒಪ್ಕೋತೀರಾ? ವಾಣಿಯಿಂದ ದೂರ ಇರೋ ಸ್ಥಿತಿನೇ ಶಕ್ತಿಶಾಲಿ ಸ್ಥಿತಿ, ಅದು ನಮಗೆ ಗೊತ್ತಿದೆ. ಮತ್ತು ವಾಚಾದಲ್ಲಿ ಬಂದಾಗ ಆತ್ಮಗಳ ಸೇವೆ, ಬೇಹದ್ ಸೇವೆ ಏನಿದೆ ಅದು ಬೇಹದ್ದಲ್ಲಾಗುತ್ತಾ, ಅಥವಾ ವಾಣಿಯಿಂದ ದೂರ ಸೈಲೆನ್ಸ್ ಸ್ಥಿತಿಯಲ್ಲಿ ಅನೇಕ ಆತ್ಮಗಳ ಸೇವೆಗೆ ನಾವು ನಿಮಿತ್ತರಾಗ್ತಾ ಬೇಹದ್ ಸೇವೆ ಮಾಡೋದು ಸಹಜ ಆಗುತ್ತೆ. ಯಾವುದರಲ್ಲಾಗುತ್ತೆ? ಎಲ್ಲರಿಗೂ ಗೊತ್ತಿದೆ, ಸೈಲೆನ್ಸಲ್ಲಿ ಇದ್ರೇ ನಾವು ಬೇಹದ್ ಸೇವೆ ಮಾಡ್ಬೋದೇ ಹೊರತು ಮಾತಾಡ್ಕೊಂಡೇ ಇದ್ದರೆ ನೀವು ಎಷ್ಟು ದೊಡ್ಡ ಮೈಕ್ ಹಾಕ್ಕೊಂಡ್ರು ಸ್ವಲ್ಪ ಜನಕ್ಕೆ ಸ್ವಲ್ಪ ದೂರದಲ್ಲಿ ಮಾತಾಡ್ಬೋದು, ಕಣ್ಣಿಗೆ ಕಾಣೋವಷ್ಟು. ಅದಕ್ಕೆ ದೂರದಲ್ಲಿರ್ತಕ್ಕಂಥವ್ರಂತೂ ಮಾಡೋಕ್ಕ, ಈಗ ಇಡೀ ಬೆಂಗಳೂರು ಸೇವೆ ಮಾಡ್ಬೇಕಂದ್ರೂ ನೀವು ಮೈಕ್ ಇಟ್ಕೊಂಡು ಮಾತಲ್ಲಿ ಮಾಡೋಕ್ಕಾಗಲ್ಲ. ವಾಣಿಯಿಂದ ದೂರದ ಸ್ಥಿತಿಯಲ್ಲಿ, ಸೈಲೆನ್ಸ್ ಸ್ಥಿತಿಯಲ್ಲಿ ಮಾತ್ರ ಮಾಡೋಕ್ಕಾಗುತ್ತೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ಯಾವುದರಿಂದ ಆಗುತ್ತೆ? अंतिम संपूर्ण स्टेज जिसमें सर्व शक्तियों से संपन्न मास्टर सर्वशक्तिवान मास्टर नॉलेजफुल की स्थिति प्रैक्टिकल रूप में होती है। ऐसी संपूर्ण स्थिति वाणी से परे की होती है, वह वाणी में आने से होती है। कौन सा स्थिति है ಕೇಳಿ ಬಾಬಾ ಅವರು ಒಂದೊಂದು ಅಂದರೆ ವಾಣಿಯಿಂದ ದೂರ ಇರತಕ್ಕಂತಹ ಸ್ಥಿತಿಯ ಮಹತ್ವ ಏನು ಅನ್ನೋ ಮಾತನ್ನು ತುಂಬ ಕ್ಲಿಯರಾಗಿ ಹೇಳ್ತಿದ್ದಾರೆ. ಏನು ಹೇಳ್ತಿದ್ದಾರೆ? ಅಂತಿಮ ಸಂಪೂರ್ಣ ಸ್ಟೇಜಲ್ಲಿ ಏನಿರುತ್ತೆ? ಎಲ್ಲ ಶಕ್ತಿಗಳಿಂದ ಸಂಪೂರ್ಣ ಸ್ಟೇಜ್ ಏನಿದೆ, ಮಾಸ್ಟರ್ ಸರ್ವಶಕ್ತಿವಾನ್, ಮಾಸ್ಟರ್ ನಾಲೆಜ್ಫುಲ್ ಸ್ಥಿತಿ ಏನಿದೆ, ಅದು ಪ್ರಾಕ್ಟಿಕಲಿ ಕರ್ಮದಲ್ಲಿ ಬರ್ತಾ ಆ ಒಂದು ನಾಲೆಜ್ಫುಲ್ ಆ್ಯಂಡ್ ಪವರ್ಫುಲ್ ಸ್ಟೇಜ್ ಏನಿರಬೇಕೋ ಅದು ವಾಣಿಯಿಂದ ದೂರದ ಸ್ಥಿತಿಯಲ್ಲಿರುತ್ತೋ, ವಾಚಾದಲ್ಲಿ ಬರೋದ್ರಲ್ಲಿ ಇರುತ್ತಾ. ಐಸಿ ಸಂಪೂರ್ಣ ಸ್ಥಿತಿ ವಾಣಿ ಸೆ ಪರೆ ಕಿ ಹೋತಿ ಹೇ ಯಾ ವಾಣಿ ಮೇ ಆನೆ ಕಿ ಹೋತಿ ಹೇ. ಒಂದೊಂದು ಚೆಕ್ ಮಾಡಿ ಬಾಬೂರು 8 ಮಾತು ಕೇಳ್ತಿದ್ದಾರೆ. ವಾಣಿಯಿಂದ ಬರೋದ್ರಲ್ಲಿ ನೀವು ಎಷ್ಟು ಲಿಮಿಟ್ ಆಗಿಬಿಡ್ತೀರಾ? ಅನ್ಲಿಮಿಟೆಡ್ ಸಂಪೂರ್ಣ ಸ್ಥಿತಿ, ಸರ್ವಶಕ್ತಿಗಳಿಂದ ಸಂಪನ್ನ ಸ್ಥಿತಿ, ನಾಲೆಜ್ಫುಲ್ ಆ್ಯಂಡ್ ಪವರ್ಫುಲ್ ಸ್ಟೇಜ್, ಅದು ಮಾತಲ್ಲಿ ಬಂದಾಗ ಇರಲ್ಲ, ಡೈಲ್ಯೂಟ್ ಆಗಿಬಿಡುತ್ತೆ. ಮಾತಿಂದ ದೂರ ಸೈಲೆನ್ಸಲ್ಲಿ ಇದ್ದಾಗ ಪವರ್ಫುಲ್ ಸ್ಟೇಜ್ ಬಾಬೂರ್ ಜೊತೆ ಕಂಬೈಂಡ್ ಇದ್ದು ಅವ್ರ ನೆನಪಲ್ಲಿ ಇದ್ದಾಗ ಆ ಶಕ್ತಿಶಾಲಿ ಸ್ಥಿತಿಯ ಅನುಭವ ಮಾಡೋಕ್ಕಾಗುತ್ತೆ. ಇಲ್ಲಾಂದರೆ ಹೆಂಗಾಗುತ್ತೆ ಹೇಳ್ರಿ? ಸಾಧ್ಯ ಇಲ್ಲಲ್ವಾ? ಇದು ತುಂಬ ಇಂಪಾರ್ಟೆಂಟ್ ಸ್ಥಿತಿ. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾ? ನೆಕ್ಸ್ಟ್ ಇನ್ನು ಕೇಳ್ತಿದ್ದಾರೆ, ಸರ್ವ ಆತ್ಮಾओं के प्रति विश्व कल्याणकारी महादानी वरदानी सर्व प्रति सर्व कामनाओं की पूर्ति करने वाली स्टेज वाणी से परे स्थिति के है या वाणी में आने की है। दोनों के अनुभव में स्टेजेस को जानने वाले होना, दोनों में से ज़्यादा समय किस में स्थित हो सकते हो, कौन सी स्थिति सहज अनुभव होती है। ಇದೆಲ್ಲ ಪ್ರಾಪ್ತಿಗಳ ಆಧಾರ ಬಾಬೂರು ತುಂಬ ಕ್ಲಿಯರಾಗಿ ಹೇಳ್ತಿದ್ದಾರೆ. ನಿಮಗೇನು ಪ್ರಿಯ ಆಗುತ್ತೆ ಅನ್ನೋದ್ರ ಮೇಲೆ ನಿಮ್ಮ ಸ್ಥಿತಿ ಏನು ಅನ್ನೋದನ್ನು ಬಾಬೂರು ನೋಡ್ಕೊಳ್ಳಿ ಅನ್ನೋ ಥರ ಹೇಳ್ತಿದ್ದಾರೆ. ವಾಣಿಯಿಂದ ದೂರ ಇದ್ದಾಗ ಮಹಾದಾನಿ ವರದಾನಿ ಸ್ಥಿತಿ ಏನಿದೆ, ವಿಶ್ವ ಕಲ್ಯಾಣಕಾರಿ, ಇದು ಸರ್ವ ಆತ್ಮಗಳ ಪ್ರತಿ ನಿರಂತರವಾದ ವಿಶ್ವ ಕಲ್ಯಾಣಕಾರಿ ಸ್ಟೇಜ್ ಅಂದ್ರೇನು? ನಿರಂತರವಾಗಿ ವರದಾನಿ ಮಹಾದಾನಿಯ ಕೊಡೋದು. ಅಷ್ಟೇ ಅಲ್ಲ, ಎಲ್ಲ ಆತ್ಮಗಳ ಮನೋಕಾಮನೆಗಳನ್ನು ಪೂರ್ಣ ಮಾಡ್ತಕ್ಕಂಥ ಸ್ಥಿತಿ. ವಾಚಾದಿಂದ ಎಷ್ಟು ಕೊಡ್ಬೋದು, ಎಷ್ಟೊತ್ತು ಕೊಡ್ಬೋದು? 24 ಗಂಟೆ ಮಾತಾಡೋಕ್ಕಾಗಲ್ಲಲ್ಲ. ಎಲ್ಲದನ್ನು ಕೊಡಬೇಕಂದ್ರೆ ಮನಸ ವೈಬ್ರೇಷನ್ಸಿಂದ ಕೊಡಲಾಗುತ್ತೆ. ಅದಕ್ಕೆ ಸೈಲೆನ್ಸ್ ಸ್ಥಿತಿ ಬೇಕು. ಅಂಡ್ ನಾನು ಕೊಡಬೇಕಂದ್ರೆ ಬಾಬೂರ್ ಕನೆಕ್ಷನ್ ತುಂಬ ಸ್ಟ್ರಾಂಗ್ ಆಗಿರಬೇಕಾಗುತ್ತೆ.
ಇಷ್ಟು ವಿಶಾಲ ವಿಶ್ವದ ಆತ್ಮಗಳ ಪ್ರತಿ ಮಹಾದಾನಿ ವರದಾನಿಗಳಾಗಿ ಕೊಡ್ತಕ್ಕಂಥದ್ದೇನಿದೆ, ಇದು ಭಾಳ ಪವರ್ಫುಲ್ ಸ್ಟೇಜ್ ಅಲ್ವಾ. ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಯಾವ ಸ್ಥಿತಿ, ಎರಡೂ ಸ್ಥಿತಿಗಳ ಅನುಭವಿಗಳಲ್ವಾ. ಬಟ್ ಆದರೆ ವಾಚದಲ್ಲಿ ಬರೋದು ಗೊತ್ತು ನಿಮಗೆ, ವಾಣಿಯಿಂದ ದೂರ ಸೈಲೆನ್ಸ್, ನಾನು ಪರಂಧಾಮದಲ್ಲಿ ಆತ್ಮ, ಮಾಸ್ಟರ್ ಸರ್ವಶಕ್ತಿವಾನ್, ಬಾಬೂರ್ ಮಡಿಲಲ್ಲಿದ್ದೀನಿ ಅಂತಕ್ಕಂಥ ಸ್ಥಿತಿ ಏನಿದೆ ಅದು ನಿಮಗೆ ಗೊತ್ತೇ ಇದೆ, ಸಹಜವಾಗಿ ಗೊತ್ತು. ಸೊ ಅಂದಾಗ ಎರಡೂ ಗೊತ್ತಂದರೆ ಇಡೀ ದಿನದ ದಿನಚರಿಯಲ್ಲಿ ಯಾವ ಸ್ಥಿತಿಯಲ್ಲಿ ಜಾಸ್ತಿ ಇರ್ತೀರ, ವಾಚಾದಿಂದ ದೂರ ಇರೋ ಸ್ಥಿತಿಯಲ್ಲಿ ಇರ್ತಿರೋ, ವಾಣಿಯಲ್ಲಿ ಬರೋ ಸ್ಥಿತಿಯಲ್ಲಿ ಜಾಸ್ತಿ ಇರ್ತೀರ. ಅಂದರೆ ಇಡೀ ದಿನ ಮಾತಾಡಿಕೊಂಡು ದೇಹಧಾರಿಗಳಾಗಿ ಬದುಕಿದ್ರೆ ನಾವು ಇದೆಲ್ಲ ಬೇಹದ್ ಸೇವೆ ಜೊತೆ ಬಿಟ್ಟಾಕಿ, ಆದರೆ ತನ್ನ ಸೇವೆನೂ ಮಾಡ್ಕೊಳಕ್ಕಾಗಲ್ಲ. ಸೈಲೆನ್ಸಲ್ಲಿ ಇಲ್ಲದೆ, ಅದು ಆತ್ಮ ಸ್ವರೂಪದ ಸೈಲೆನ್ಸ್, ಆ ಸ್ಥಿತಿಯಲ್ಲಿ ಇಲ್ಲದೆ, ಬಾಬೂರ್ ಕನೆಕ್ಷನ್ ಇಲ್ಲದೆ, ನನ್ನ ಆತ್ಮನಿಗೆ ಏನು ಬೇಕು ಅದನ್ನು ನಾನು ಬಾಬೂರಿಂದ ತಗೊಂಡು ತನ್ನ ಕಲ್ಯಾಣ ಮಾಡೋಕ್ಕಾಗಲ್ಲ. ತನ್ನ ಶಕ್ತಿಶಾಲಿ ಸ್ಥಿತಿ, ಮಾಸ್ಟರ್ ಸರ್ವಶಕ್ತಿವಾನ್, ನಾಲೇಜ್ಫುಲ್ ಪವರ್ಫುಲ್ ಸ್ಥಿತಿ ಏನು ಹೇಳ್ತಿದ್ದಾರೆ, ಅದಿಲ್ಲ ಅಂದರೆ ವಿಶ್ವದ ಆತ್ಮಗಳಿಗೆ ನಾನೇನು ಕೊಡೋಕ್ಕಾಗುತ್ತೆ, ಏನೂ ಕೊಡೋಕ್ಕಾಗಲ್ಲ ಅಲ್ವಾ. ಇದು ಭಾಳ ಇಂಪಾರ್ಟೆಂಟ್ ಚೆಕಿಂಗ್ ಪಾಯಿಂಟ್ ಇದು. ಅಂದರೆ ನನಗೆ ಜ್ಞಾನದಲ್ಲಿ ಬಂದು ಇಷ್ಟು ಸಮಯ ಆದ್ರೂ ಆ ಪರಂಧಾಮದ ಸನಾಟ ಸೈಲೆನ್ಸ್ ಏನಿದೆ ಅದು ನನಗೆ ಪ್ರಿಯವಾಗಿದೆಯಾ, ಜಾಸ್ತಿ ಮಾತಲ್ಲಿ ಬರೋದು ಇಷ್ಟನೂ. ಈ ಕೆಲವರು ಸೈಲೆನ್ಸಲ್ಲಿ ಇರ್ತಾರೆ, ಮಾತಾಡಲ್ಲ ಜಾಸ್ತಿ, ಬಟ್ ಒಳಗಡೆ ತುಫಾನ್ ಬರ್ತಿರುತ್ತೆ ವ್ಯರ್ಥ ಸಂಕಲ್ಪಗಳದ್ದು, ಅದು ವೇಸ್ಟೆ. ಆದರೆ ನಿಜಿ ಸೈಲೆನ್ಸಲ್ಲಿದ್ದಾಗ, ಎಲ್ಲಿ ಬಾಬೂರ ಕನೆಕ್ಷನ್ ಇದೆ, ಅಲ್ಲಿ ತನಗೆ ಮತ್ತು ವಿಶ್ವದ ಆತ್ಮಗಳಿಗೆ ಜಾಸ್ತಿ ಲಾಭ ಆಗುತ್ತೆ. ಸೊ ನೋಡ್ಕೊಳ್ಳಿ ಅಂತಾರೆ ಬಾಬಾ, ನಿಮಗೆ ಯಾವುದು ಈಸಿ ಅನ್ನಿಸ್ತಿದೆ, ಆತ್ಮ ಸ್ವರೂಪದಲ್ಲಿ ಆ ಟೇಸ್ಟ್ ಬಂದ್ಬಿಟ್ರೆ ಪುನಃ ಪುನಃ ಪರಂಧಾಮದ ಸೈಲೆನ್ಸ್ ಬಹಳ ಪ್ರಿಯವಾಗುತ್ತೆ. ಇದು ಮುಖ್ಯವಾಗಿ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳೋ ಮಾತು. ಯಾಕೆ ಬಾಬಾ ಅವರು ಇದು ಹೇಳ್ತಿದ್ದಾರೆ ಅಂದರೆ, ಐಸೇ ಎವರೆಡಿ ಹೋ, ವಾಣಿಯಿಂದ ದೂರದ ಸ್ಥಿತಿಯಲ್ಲಿ ಹೋಗೋಕ್ಕೆ ಎವರೆಡಿ ಇದ್ದೀರೋ, जो एक सेकंड में जिस स्थिति में स्थित होने का डायरेक्शन मिले तो उसी समय स्वयं को स्थित कर सको, वह स्थित होने में ही समय निकल जाएगा. क्या करेंगे? ಇನ್ನು ಏನು ಹೇಳ್ತಾರೆ, ಎವರೆಡಿ ವಾಣಿಯಿಂದ ದೂರ ಹೋಗಿ ಹೋಗಿ ಆ ಪವರ್ಫುಲ್ ಸ್ಥಿತಿಯಲ್ಲಿ ಇರೋದು ಇಷ್ಟು ಅಭ್ಯಾಸ ಆಗಿದೆಯಾ, ಸೆಕೆಂಡಲ್ಲಿ ಬಾಬೂರ ಆರ್ಡರ್ ಕೊಟ್ಟ ತಕ್ಷಣ ಯಾವ ಸ್ಟೇಜ್ ಬೇಕೋ ಅದರಲ್ಲಿ ಇರಲಿಕ್ಕೆ, ಏಕಾಗ್ರ ಆಗಲಿಕ್ಕೆ ಸಾಧ್ಯನಾ? ಕ್ಯೂ, ಯಾಕೆ ಈ ಸ್ಥಿತಿಯ ಪ್ರವೀಣತೆ ಬೇಕು, ಇದರಲ್ಲಿ ಎವರೆಡಿ ಇರಬೇಕಂದ್ರೆ, ಜೈಸೆ ಸಮಯ ಸಂಪನ್ನ ಹೋನೆ ಕಾ ಸಮೀಪ ಆ ರಹಾ ಹೈ तो समय के पहले स्वयं में ये विशेषता अनुभव करते हो. ಆಗ ಹೇಳಿರೋದು ಟೈಮ್ ನಜ್ದೀಕ್ ಅಂತ, ಈಗೇನೋ ಟೈಮ್ ನಮ್ಮ ತಲೆ ಮೇಲೆ ಕೂತಿದೆ, ಸಮಯ ಇಷ್ಟು ಎಂಡಲ್ಲಿ ಬಂದಿದೆ, ಈ ಸಮಯಕ್ಕೆ ತಕ್ಕಂತೆ ಈಗ ಕಂಪ್ಲೀಟ್ ಎವರೆಡಿ ಸ್ಟೇಜ್ ಬೇಕು. ಯಾವುದರಲ್ಲಿ ನಾನು ಆತ್ಮ ಬಾಬೂರ ಆರ್ಡರ್ ಬಂದ ತಕ್ಷಣ ನಾನು ಯಾವಾಗ ಬೇಕಂದರೆ ಹೊರಟೆ ಅಂದರೆ ಹೊರಟೇನು, ಸೈಲೆನ್ಸಿನ ಏಕಾಗ್ರತೆಯ ಎವರೆಡಿ ಸ್ಟೇಜ್ ಬೇಕಾಗಿದೆ. तो अंतिम समय फुल स्टॉप होने का सर्वश्रेष्ठ साधन यही है, जो डायरेक्शन मिले उसी प्रमाण इसी घड़ी उस स्थिति में स्थित हो जाना है. इस साधन के प्रैक्टिस को अनुभव में ला रहे हो और ऐसी प्रैक्टिस है. ತಿರ್ತಿರ್ಗ ಕೇಳ್ತಿದ್ದಾರೆ ಬಾಬೂರು, ಏನು ಕೇಳ್ತಿದ್ದಾರೆ, ಅಂತಿಮ ಸಮಯದ ಫುಲ್ ಸ್ಟಾಪ್ ಆಗ್ತಕ್ಕಂತಹ ಸರ್ವಶ್ರೇಷ್ಠ ಸಾಧನೆ ಏನಂದರೆ, ಏನು ಡೈರೆಕ್ಷನ್ ಸಿಗುತ್ತೆ ಅದರ ಪ್ರಮಾಣ ಅದೇ ಗಳಿಗೆಯಲ್ಲಿ
ನೀವು ಆ ಸ್ಥಿತಿಯಲ್ಲಿ ಸ್ಥಿತರಾಗಬೇಕು. ಇದು ಎಷ್ಟು ಬಹಳ ಸಮಯದಿಂದ ಪ್ರತಿಯೊಂದು ಸ್ಥಿತಿಯ ರಿಹರ್ಸಲ್ ಮಾಡಿ 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 ಅದು ಆ ಸ್ಟ್ರಾಂಗ್ ಏಕಾಗ್ರ ಸ್ಥಿತಿಯಲ್ಲಿ ಬಂದು ರೂಢಿ ಇದ್ದರೆ ನೀವು ಬಾಬಾವ್ರು ಸೆಕೆಂಡಲ್ಲಿ ಆರ್ಡರ್ ಕೊಡ್ತಾರೆ, ನಾವು ಹೊರಟ್ಬಿಡ್ಬೋದು. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾವರು, ಯಾಕೆಂದರೆ ಅಂತಿಮ ಸಮಯದಲ್ಲಿ ನಿಮ್ಮ ಮುಂದೆ ಎಲ್ಲ ಏರುಪೇರು, ಎಲ್ಲ ಕಿರ್ಚಾಟಗಳು, ಎಲ್ಲ ಆಳೋದು, ಎಷ್ಟು ದೊಡ್ಡ ದೊಡ್ಡ ಬಾಂಬ್ಸ್, ಹಿಲಾನೇಕಿ ಚಿಲ್ಲಾನೇಕಿ ಆವಾಜೇ, ಮನೆಗಳು ಬೀಳ್ತಿರುತ್ತೆ, ಜೋರು ಸೌಂಡ್ಗಳ್ತಿರುತ್ತೆ, ಎಲ್ಲರೂ ಕಿರ್ಚಾಡ್ತಿರ್ತಾರೆ. ಆ ಟೈಮಲ್ಲಿ ಎಲ್ಲದಕ್ಕೆ ಫುಲ್ ಸ್ಟಾಪ್ ಇಟ್ಟು ನಾನು ಅಂತಿಮ ಸ್ಥಿತಿಯಲ್ಲಿ ಬಾಬಾ ಈಗೀಗ ಬಂದ್ಬಿಡಿ ಮಕ್ಕಳೇ ಅಂದರೆ ವಿದೇಹಿಯಾಗಿ ರೆಡಿ ಇರಬೇಕಂದ್ರೆ ಎಷ್ಟು ಸಮಯದ ಬಹುಕಾಲದ ಅಭ್ಯಾಸದ ರಿಹರ್ಸಲ್ ಮಾಡ್ಕೊಂಡಿರ್ಬೇಕಲ್ವ. ಈಗಲೂ ವಾಯುಮಂಡಲ ಎಷ್ಟು ತಮೋಗುಣಿ ಆಗ್ತಾ ಹೋಗ್ತಿದೆಯಲ್ಲ, ಎಲ್ಲಿ ನೋಡಿದ್ರಲ್ಲಿ ಸೇಫ್ಟಿ ಏನಿದೆ, ಎಲ್ಲಿ ನೋಡಿದ್ರಲ್ಲಿ ಎಷ್ಟು ದುಃಖ ಅಶಾಂತಿ ಇದೆಯಲ್ವಾ. ಅದಕ್ಕೆ ಕೇಳ್ತಿದ್ದಾರೆ, ಈ ಸಹಜ ಸಾಧನೆಯ प्रैक्टिकल स्थिति अनुभव ಇದೆಯಾ, प्रैक्टिस ಇದೆಯಾ. बाप दादा ने अभ्यास तो बहुत समय से सिखाया है और सिखा रहे हैं, लेकिन इस अभ्यास में स्वयं को संपन्न कितने समझते हो. अभी इस वर्ष के अंत तक स्वयं को ऐसे एवरेडी बना सकेंगे. ಇವಾಗ ಈ ವರ್ಷದ ಎಂಡೇ ಇಟ್ಕೊಳ್ಳಿ, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಇನ್ನು 3 ತಿಂಗಳು. ಈ ತಿಂಗಳಲ್ಲಿ ಹೋಯ್ತು ಈಗ 7-8 ದಿವಸ. ಏನು ಮಾಡಬೇಕೀಗ? ಈ 3 ತಿಂಗಳು ಒಳಗಡೆ ನೀವು ಎವರೆಡಿ ಆಗ್ತೀರಾ? ಏನಂತೀರ? ಮನೆಯಲ್ಲಿ ಕೂತ್ಕೊಂಡು ಎಲ್ಲರೂ ಎಲ್ಲ ಎವರೆಡಿ. ಬಾಬಾ ಅಂತಿಮ ಸಮಯಕ್ಕೆ ನಾನು ಆ ಸೈಲೆನ್ಸ್, ಪರಂಧಾಮದ ಮುಕ್ತಿಧಾಮದ ಮುಕ್ತಿಯಲ್ಲಿರೋ ಸೈಲೆನ್ಸ್, ಸನಾಟ ಸೈಲೆನ್ಸಲ್ಲಿ 1 ಸೆಕೆಂಡ್ ಏಕಾಗ್ರ ಆಗ್ಬಿಡ್ತೀನಿ. ನಾನು ಆತ್ಮ ಸ್ವರೂಪದಲ್ಲಿ ಎವರೆಡಿ ಇದ್ದೀನಿ. ನಾನು ಬಿಂದು, ನನ್ನ ಲೈಟ್. ನಡೀತಾ ಕೂತ್ಕೊಳ್ತಾ ಶಾಂತಿಧಾಮದಲ್ಲಿ ಬಾಬೂರನ್ನು ನೋಡೋ ನನ್ನ ಸ್ವರೂಪ ಯಥಾರ್ಥವಾಗಿದೆ ಅಂತ ಅಂದ್ಕೋತೀರಾ? ಏನಂತೀರ? ಕೇಳಿದ್ರಾ? ಅದಕ್ಕೇನು ಹೇಳ್ತಿದ್ದಾರೆ ಬಾಬಾ ಈ ವರ್ಷದ ಅಂತ್ಯದಲ್ಲಿ, ನೀವು ಯಾಕೆಂದರೆ ನಾನು ಬಹಳ ಸಮಯದಿಂದ ಈ ಅಭ್ಯಾಸ ಕಲಿಸ್ತಾ ಇದ್ದೀನಿ. ಇನ್ನೊಂದು ಈ ಅಭ್ಯಾಸವನ್ನು ಕಲಿಸೋದ್ರ ಜೊತೆಗೆ ಇನ್ನೂ ವೆರೈಟಿ ಅಭ್ಯಾಸಗಳನ್ನು ಕಲಿಸ್ತಾನೇ ಇದ್ದೀನಿ. ಅಂದಾಗ ಈ ಎಲ್ಲ ಅಭ್ಯಾಸಗಳನ್ನು ಮಾಡಿ ನಿಮ್ಮನ್ನು ನೀವು ಈ ವರ್ಷದೊಳಗಡೆ ಎವರೆಡಿ, ಬಾಬಾವ್ರು ಈಗೀಗ ಮಾತಾಡ್ದಂಗಿದೆ, ಈ ವರ್ಷದೊಳಗೆ ರೆಡಿಯಾಗ್ರಿ, ಆಮೇಲೆ ಇನ್ನೂ ಟೈಮ್ ಕೆಡುತ್ತೆ ಅನ್ನೋ ಇಶಾರ ಇದು. ಏನಂತೀರ? ಇದು ಸೀರಿಯಸ್ ಇಶಾರ ಇವತ್ತಿಗೆ ಅಂತ ತಿಳ್ಕೊಳ್ತಿದ್ದೀರಾ? तैयार हो व समय को देखते स्वयं का अभ्यास करने में और ही अलबेले हो गए हो. ಏನು ಹೇಳ್ತಾರೆ? ತಯಾರಾಗಿದ್ದೀರೋ ಅಥವಾ ಸಮಯ ನೋಡ್ಕೊಂಡ್ಬಿಟ್ಟು ಸ್ವಯಂನ ಅಭ್ಯಾಸದಲ್ಲಿ ಇನ್ನೂ ಕೇರ್ಲೆಸ್ ಆಗಿದ್ದೀರಾ? ಇನ್ನು ಅದು ಅಷ್ಟು ಟೈಮ್ ಇದೆ, ಇಷ್ಟು ಟೈಮ್ ಇದೆ, ಅವ್ರು ಹಂಗೆ ಹೇಳ್ತಾರೆ, ಇವ್ರು ಹಿಂಗೆ ಹೇಳ್ತಾರೆ, ಹಿಂಗೆ ಹೇಳ್ಕೊಂಡು ಏನು ಅಂದ್ಕೊತಿದ್ದೀರಾ ಮಕ್ಕಳೇ ಅಂತ ಕೇಳ್ತಿದ್ದಾರೆ ನೋಡ್ರಿ ಬಾಬೂರು. ತೋ ಅಲ್ವೇಲಾಪನ್ ಡೇಂಜರ್ ಅಲ್ವಾ? ಎಲ್ಲದರಲ್ಲಿ ಯೋಗಿಗೆ ಪರಮ ಶತ್ರು ಯಾರು? ಕೇರ್ಲೆಸ್ ಆ್ಯಂಡ್ ಆಲಸ್ಯ. ಮಾಡೋಣ ಈಗಲ್ಲ ನಾಳೆ, ನಾಳೆ ಎಲ್ಲ ನಾಡಿದ್ದು, ಆಮೇಲೆ ಮಾಡಿದ್ರಾಯ್ತು, ಇಮೇಲೆ ಮಾಡಿದ್ರಾಯ್ತು. ಈಗೇನಂತೆ? ಮಾಡಲ್ಲ ಅಂತ ಏನು ಹೇಳ್ತಿಲ್ಲಲ್ಲ, ಕೆಲವ್ರದ್ದೆಲ್ಲ ಈ ಥರ ಜವಾಬು. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ನಾಮ್ ರೂಪ್ ಕಬ್ ವಿನಾಶ ಹೋಗಾ, इस बात को सोचते हुए पुरुषार्थ में संपन्न होने के बजाय व्यर्थ चिंतन, व्यर्थ संकल्पों की कमजोरी में आराम पसंद हो गए हो. ಅಯ್ಯೋ ಶರೀರ ಬಿಡೋದೇನಿದೆ, ನಾಮರೂಪ ಯಾವಾಗೋ ಒಂದು ಸಾರಿ ಹೋಗ್ತೀವಲ್ಲ ಬಿಡ್ರಿ, ಅಷ್ಟರೊಳಗಡೆ ಮಾಡಿದ್ರಾಯ್ತು, ನೋಡಿದ್ರಾಯ್ತು. ಹಿಂಗೆ ವ್ಯರ್ಥ ಚಿಂತನೆ, ವ್ಯರ್ಥ ಸಂಕಲ್ಪಗಳನ್ನು ಮಾಡಿಕೊಂಡು ಅದು ಇದು ನೋಡಿಕೊಂಡು ಆರಾಮ್ ಪಸಂದಿಗಳಾಗಿಲ್ಲ ತಾನೆ, ಆರಾಮಾಗಿ ನಡೀತೀನಿ.
ಆರಾಮಾಗಿ ಊಟ ಮಾಡ್ತೀನಿ, ನಿದ್ರೆ ಮಾಡ್ತೀನಿ, ಎಲ್ಲ ಆರಾಮಾಗಿ ನಡೀತಿದೆ. ಯಾರು ಏನೋ ಈಗ ಶಿವಬಾಬವ್ರಂತೂ ಕೆಳಗಡೆ ಕೂತ್ಕೊಂಡು ನಿಮಗೆ ಚಾಟಿ ತಗೊಂಡು ದಡ ಅಂತ ಏನು ಹೊಡಿತಿಲ್ಲಲ್ಲ, ನಡೆದ್ರಾಯ್ತು ಮಾಡಿದ್ರಾಯ್ತು ಅನ್ನೋ ಥರ ನಡೀತಿಲ್ಲ ತಾನೇ. ಇದೆಲ್ಲ ಪ್ರಶ್ನೆ, ಒಂದು ಪೇಜ್ ಫುಲ್ ಬರೀ ಪ್ರಶ್ನೆ ಕೇಳ್ತಿದ್ದಾರೆ ಬಾಬವ್ರು. ಏನು ನಿಮ್ಮ ಕತೆ ಏನು ಮಕ್ಕಳೇ? ನಾನು ಇಷ್ಟೆಲ್ಲ ಕಲಿಸ್ತಾ ಇದ್ದೀನಿ, ಇಷ್ಟೆಲ್ಲ ಹೇಳ್ತಿದ್ದೀನಿ, ಏನು ಮಾಡ್ತಿದ್ದೀರಾ? आजकल बच्चों के पुरुषार्थ की रफ्तार को देखते हुए बाप दादा मुस्कुराते रहते हैं। सर्व आत्माओं को बार बार संदेश तो यही देते हो, ज्ञानी बनो, योगी बनो, योगी बनो, ज्ञानी बनो, और संदेश देने वाले स्वयं को ये संदेश देते हो। ತಂದೆ ಮಕ್ಕಳ ಪುರುಷಾರ್ಥದ ಸ್ಪೀಡನ್ನು ನೋಡಿ ನಗ್ತಾ ಇರ್ತಾರೆ. ಏನು ಜಗತ್ತಿಗೆಲ್ಲ ಹೋಗಿ ಪ್ರೋಗ್ರಾಮ್ಸ್ ಮಾಡೋದೇನು, ಸಂದೇಶ ಕೊಡೋದೇನು, ಯೋಗಿ ಬನೋ, ಜ್ಞಾನಿ ಬನೋ, ಜ್ಞಾನಿ ಬನೋ, ಯೋಗಿ ಬನೋ. ನೀವು ಬೇರೆಯವ್ರಿಗೆ ಹೇಳೋ ಸಂದೇಶ ಏನೇನು ಹೇಳ್ತೀರಲ್ಲ ಅದು ನಿಮಗೆ ನೀವು ಕೊಟ್ಕೊತಿದ್ದೀರ ಮಕ್ಕಳೇ. ಏ ಆತ್ಮ ಯೋಗಿ ಬನೋ, ಜ್ಞಾನಿ ಬನೋ, ಇಡೀ ದಿನ ಯೋಗಿ ಬನೋ, ಜ್ಞಾನಿ ಬನೋ ಹೇಳ್ಕೊಳ್ತೀರ. ಏನು ಕತೆ? ಏನಂತೀರ? ಎಲ್ಲರೂ ಮನಸ್ಸಲ್ಲಿ ಏನಂತಿದ್ದೀರಾ? ಹೇಳ್ಕೊಳ್ತಿದ್ದೀರಾ ನಿಮಗೆ ನೀವು? मेजॉरिटी आत्माएं विशेष सब्जेक्ट याद की यात्रा व योगी बनो की स्टेज में कमज़ोर दिखाई दे रही है। बार बार एक ही शिकायत बाप दादा के आगे या निमित्त बनी हुई आत्माओं के आगे ये करते हैं, योग क्यों नहीं लगता, निरंतर योग क्यों नहीं रहता, योग की पावरफुल स्टेज कैसे बने? ये अनेक प्रकार की प्रश्न ಕೇಳ್ರಿ. ಎಲ್ಲ ಆತ್ಮಗಳು ತಂದೆ ಮುಂದೆ, ನಿಮಿತ್ತ ಆತ್ಮಗಳ ಮುಂದೆ ಗಳಿಗೆ ಏನು ಹೇಳ್ತಿದ್ದಾರೆ? ಮನೆಯಲ್ಲಿ ಕೂತಿದ್ದೀರಲ್ಲ, ಎಲ್ಲ ಕೇಳ್ತಿದ್ದೀರಲ್ಲ, ಅಯ್ಯೋ ಮನೆಯಲ್ಲಿ ಕೂತ್ಕೊಂಡು ಎಷ್ಟು ಕಟ್ಟ, ಯೋಗ ಮಾಡೋಕ್ಕಾಗಲ್ಲ, ನಿರಂತರ ಚಿಂತನೆ ನಡೆಯಲ್ಲ ಅಂತೀರೋ. ಬಾಬಾ ಇಲ್ಲ ನಾವೆಲ್ಲ ಮಾಡ್ತಾ ಇದ್ದೀವಿ ಅಂತ ಬಾಬುವ್ರಿಗೆ ಹೇಳ್ತಿದ್ದೀರೋ? ಬಾಬಾನ ಹತ್ರ ಕೂತಿದ್ದೀರಲ್ವಾ ಮೇಲ್ಗಡೆ, ಅಥವಾ ಕೆಳಗೆ ಕೂತಿದ್ದೀರಾ? ಎಲ್ಲಿ ಕೂತಿದ್ದೀರಾ? ಮನೆ ಪರಮಧಾಮ ಇಲ್ಲ ಸೂಕ್ಷ್ಮವತನ, ಅಲ್ಲಿ ಕೂತಿರ್ಬೇಕು ಯಾವಾಗಲೂ ನೀವು. ಅದಕ್ಕೆ ಏನು ಹೇಳ್ತಾರೆ ಬಾಬಾ? ಮೆಜಾರಿಟಿ ಮಕ್ಕಳು ಡಿಕ್ಲರೇಷನ್ನು ಯೋಗ ಅಥವಾ ನೆನಪಿನ ಯಾತ್ರೆಯಲ್ಲಿ ನಿರ್ಬಲರಾಗಿ ಕಾಣ್ತಿದ್ದಾರೆ. ಯಾವಾಗ ನೋಡಿದ್ರು ಕಮ್ಜೋರ್. ಯಾಕೆ? ಬಾರ್ ಎಲ್ಲರದು ಒಂದೇ ಕಂಪ್ಲೇಂಟು. ಬಾಬವ್ರ ಮುಂದೆ, ನಿಮಿತ್ತರ ಮುಂದೆ ಏನು ಹೇಳ್ತಾರೆ? ಬಾಬಾ ಯೋಗ ಮಾಡೋಕ್ಕಾಗಲ್ಲ, ನಿರಂತರ ಯೋಗ ಯಾಕಿರಲ್ಲ ಬಾಬಾ? ಯೋಗದಲ್ಲಿ ಪವರ್ಫುಲ್ ಸ್ಥಿತಿ ಯಾಕಿರಲ್ಲ? ಹೆಂಗೆ ಮಾಡೋದು ಪವರ್ಫುಲ್ ಸ್ಥಿತಿ? ಅನೇಕ ಬಾರ್ ಇದೆಲ್ಲ ಇದುವರೆಗೂ ಇದೇ ಕಂಪ್ಲೇಂಟ್ ಎಲ್ಲರದು. ಪ್ರತಿ ವರ್ಷದ ಮುರುಳಿಗಳಲ್ಲಿ ಬಾಬುವರು ಯೋಗ ಪವರ್ಫುಲ್ ಇರ್ಬೇಕು ಹೆಂಗೆ ಅನ್ನೋದು ಹೇಳಿರ್ತಾರೆ. ಎಷ್ಟೊಂದು ಅನೇಕ ಸಾರಿ ಅನೇಕ ಯುಕ್ತಿಗಳನ್ನು ನಾನು ಹೇಳ್ತೀನಿ. ಅದಕ್ಕೂ ಹೇಳಿದ್ರು बार फिर यही चिटकिया बाप दादा के आगे मिलती है, उसे क्या समझ जाए? ನಾನು ಇಷ್ಟೆಲ್ಲ ಯುಕ್ತಿಗಳು ಹೇಳಿದ್ರು ತಿರ್ಗ ಅದೇ ಬರೀತಾರೆ ಚೀಟಿ. ಬಾಬಾ ಯೋಗ ಮಾಡೋಕ್ಕಾಗಲ್ಲ, ಯೋಗ ಪವರ್ಫುಲ್ ಇಲ್ಲ, ನಿರಂತರ ಯೋಗ ಯಾಕಿರಲ್ಲ ಅಂತ. ಅದು ನಾನೇನು ಅಂದ್ಕೊಳ್ಳಿ? ಕೇಳ್ತಿದ್ದಾರೆ. ಹೇಳ್ರಿ ಬಾಬಾ ಏನು ಅಂದ್ಕೋಬೇಕೀಗ? ಏನಂದ್ಕೊಳ್ಳಿ? सर्वशक्तिवान के बच्चे बन शक्तिहीन आत्मा होना, जो स्वयं को भी कंट्रोल न कर सके, वे विश्व के राज्य का कंट्रोल कैसे करेंगे? कारण क्या है? योग तो सीखा, लेकिन योग युक्त रहने की युक्तियों को प्रयोग करना नहीं आता है। योग करते हो, परंतु योग में प्रयोग में लाने का टेंशन नहीं रखते हो. ಅಂದರೆ ಹೇಳ್ಬಿಟ್ರಲ್ಲ ರೀಸನ್ ಏನು ಅಂತ. ಬಾಬಾ ಹೇಳೋದು ಸರ್ವಶಕ್ತಿವಂತನ ಮಕ್ಕಳಾಗಿ ಶಕ್ತಿಹೀನ ಆತ್ಮನಾಗೋದು. ಶಕ್ತಿಹೀನರು ಎಲ್ಲಿವರೆಗೆ ಅಂದರೆ ಸ್ವಯಂವನ್ನೇ ಕಂಟ್ರೋಲ್ ಮಾಡೋಕ್ಕಾಗದೇ ಇರೋದು. ನೀವು ವಿಶ್ವವನ್ನೇನು ಕಂಟ್ರೋಲ್ ಮಾಡ್ತೀರಾ? ವಿಶ್ವದ ಮೇಲೆ ರಾಜಾಯಿ ಏನು ಮಾಡ್ತೀರಾ ಮಕ್ಕಳೇ ನೀವು? ನಿಮ್ಮ ಮೇಲೆ ನಿಮ್ಮದೇ ಸ್ವರಾಜ್ಯ ಇಲ್ವಲ್ಲ, ನಿಮ್ಮ ಮನಸ್ಸೇ ಹಿಡಿತದಲ್ಲಿಲ್ಲ, ನಿಮ್ಮ ಬುದ್ಧಿನೇ ಹಿಡಿತದಲ್ಲಿಲ್ಲ, ವಿಶ್ವನೇನು ಮಾಡ್ತೀರಾ ನೀವು?
ಒಂದು. ಇನ್ನೊಂದೇನು ಬಾಬಾ ಹೇಳೋದು ಕಾರಣ ಏನು? ಯೋಗ ಮಾಡೋಕ್ಕಾಗಲ್ಲ, ಯೋಗದಲ್ಲಿ ಪವರ್ಫುಲ್ ಸ್ಟೇಜ್ ಇಲ್ಲ. ಯಾಕೆಂದರೆ ಯೋಗ ಕಲ್ತ್ಕೊಂಡಿದ್ದೀರ, ಎಲ್ಲರಿಗೆ ಯೋಗನೂ ಹೇಳ್ಕೊಡ್ತೀರ. ಯೋಗ ಅಂದರೆ ಆತ್ಮ ಅಂತ ತಿಳ್ಕೊಂಡು ಬಾಬಾವ್ರು ನೆನಪು ಮಾಡ್ರಿ, ಕಾಮೆಂಟ್ರಿನೂ ಕೊಟ್ಬಿಟ್ಟು ಹೇಳ್ತೀರ ನಡೀರಿ ಪರಮಧಾಮಕ್ಕೆ ಅಂತ. ಯಾವಾಗ ಯೋಗ ಏನು ಅಂತ ಗೊತ್ತು ಕಲ್ತಿದ್ದೀರ, ಬಟ್ ಯೋಗಯುಕ್ತರಾಗಲಿಕ್ಕೆ ಏನು ಯುಕ್ತಿಗಳನ್ನು ಹೇಳಿದ್ದೀನಿ ನಾನು. ಸದಾ ಆ ಸ್ಥಿತಿಯಲ್ಲಿ ಇರಲಿಕ್ಕೆ ನಾನು ಬೇರೆ 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 ಪ್ಲ್ಯಾನ್ ಕೊಟ್ಟಿದ್ದೀನಿ, ಯುಕ್ತಿ. ಅದನ್ನು ಪ್ರಯೋಗದಲ್ಲಿ ತರಲಿಲ್ಲ ಅಂದರೆ ಏನು ಮಾಡಬೇಕು? ಯೋಗಿ ಸೊ ಪ್ರಯೋಗಿ. ಪ್ರಯೋಗ ಮಾಡೋಕ್ಕೆ ಬರಲ್ಲ. ಯೋಗ ಅಂತ ಹೇಳ್ತಾನೆ ಇರ್ತಾರೆ. ಯೋಗದಲ್ಲಿ ಬಾಬನ ನೆನಪಲ್ಲಿ ಇರಬೇಕಲ್ಲ, ಅದೇನದು ಯೋಗ ಮಾಡ್ಬೇಕು ಯೋಗ ಮಾಡ್ಬೇಕು ಯೋಗ, ಏನದು ಯೋಗ ಮಾಡಬೇಕು? ಬಾಬನ ನೆನಪಲ್ಲಿ ಇರಲ್ಲ. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಪ್ರಯೋಗದಲ್ಲಿ ತರೋ ಅಟೆನ್ಷನ್ ಇಡಲ್ಲ. ಏನು ಹೇಳ್ತಾರೆ? ನನ್ನ ನೆನಪು ಸದಾ ಇರಬೇಕಂದ್ರೆ ವೆರೈಟಿ ರೂಪದಲ್ಲಿ ನೀವು ಪ್ಲ್ಯಾನ್ ಹಾಕ್ಕೊಳ್ಳಿ. ಬಾಬಾ ಟೀಚರು ಅವ್ರು ಏನು ಓದಿಸ್ತಿದ್ದಾರೆ, ಆ ವಿದ್ಯೆಯ ನೆನಪಿದ್ರೂ ಅದು ಯೋಗನೇ. ಮನನ ಚಿಂತನೆ ಮಾಡ್ತಿದ್ರು ಅದು ಯೋಗನೇ. ಮತ್ತು ಬಾಬಾವ್ರ ಗುಣಗಳು, ಬಾಬಾವ್ರ ಗುಣಮಹಿಮೆ ಮಾಡ್ತಿರೋ ಅಥವಾ ಗುಣ ಚಿಂತನೆ ಮಾಡ್ತಿರೋ ಅದು ಯೋಗನೇ. ಬಾಬಾವ್ರ ಕರ್ತವ್ಯ, ಬಾಬಾವ್ರ ವಿಶ್ವ ಕಲ್ಯಾಣಕಾರಿ, ವಿಶ್ವದ ಆತ್ಮಗಳಿಗೆ ತಿಳ್ಕೊಳ್ಳಿ. ನೀವು ಆತ್ಮಜ್ಞಾನ ಕೊಡ್ತಿದ್ದೀರೋ, ಇದೇನೋ ಕೊಡ್ತಿದ್ದೀರೋ, ಏನು ಕೊಟ್ಟರು ಅದನ್ನು ತಿಳ್ಕೊಳ್ಳಿ. ಏನದು? ಯೋಗ. ಬಾಬಾವ್ರ ಸ್ವರೂಪ ಸಚ್ಚಿದಾನಂದ ಸ್ವರೂಪ, ಪ್ರಕಾಶ ಸ್ವರೂಪ, ಜ್ಞಾನ ಸೂರ್ಯನ ಸ್ವರೂಪ, ಬೇರೆ ಬೇರೆ ಸಂಬಂಧಗಳ ಸ್ವರೂಪದಲ್ಲಿ ಸಂಬಂಧಗಳ ವರ್ಣನೆ ಮಾಡ್ತಾ ನೆನಪು ಮಾಡಿ, ಅದೂ ಯೋಗನೇ. ಎಷ್ಟು ವೆರೈಟಿ ಯೋಗ. ಬಾಬನ ಹೆಸರುಗಳು, ತೆರೆ ನಾಮ್ಸೆ ಜೀನಾ ತೆರೆ ನಾಮ್ಸೆ ಮರಣ. ಬಾಬುವ್ರು ಬೇರೆಷ್ಟೊಂದು ಹೆಸರಿದೆ. ಒಂದು 20 ಹೆಸರು ನೆನ್ಪಿಟ್ಕೊಳ್ಳಿ, 30 ಹೆಸರು ನೆನ್ಪಿಟ್ಕೊಳ್ಳಿ. ದ್ವಾದಶ ಲಿಂಗದಲ್ಲಿ 12 ಹೆಸರು ಇಟ್ಕೊಳ್ಳಿ, 12 ಮಹಿಮೆ ಮಾಡ್ರಿ. ಓಹೋ ಬಾಬಾ, ನೀನು ಏನು ಪಶುಪತಿನಾಥ, ನಮ್ಮ ಬುದ್ಧಿ ಎಲ್ಲ ಪಶುಗಳ ಥರ ಆಗೋಯ್ತು, ನೀನು ಬಂದ್ಬಿಟ್ಟು ನನ್ನನ್ನು ಪಾರಸ ಮಾಡ್ತಾ ಇದೀಯಾ. ಎಂಥ ಕಲ್ ಬುದ್ಧಿಯವರನ್ನು ನೀನು ಹೆಂಗೆ ಮಹೀನ್ ಬುದ್ಧಿಯವರನ್ನು ಮಾಡ್ತಿದ್ಯಾ, ವರ್ಣನೆ ಮಾಡ್ರಿ. ಜಗತ್ತಿನ ಏನು ಪರಮಾತ್ಮ ಯಾರು? ನಾಗೇಶ್ವರ, ವಿಶ್ವೇಶ್ವರ. ನೀನೇ ಬಂದಿರೋ ಮನೆ ಆತ್ಮದಲ್ಲಿರೋ ವಿಷಯ ವಿಕಾರಗಳನ್ನು ತೆಗೆದುಬಿಟ್ಟು ನನ್ನನ್ನು ಮಣಿ ಮಾಡ್ತಾ ಇದೆಯಾ, ಪಾರಸ ಮಣಿ ಮಾಡ್ತಿದ್ಯಾ, ಮಾಣಿಕ್ಯ ಮಾಡ್ತಿದ್ಯಾ, ವಜ್ರ ಮಾಡ್ತಿದ್ಯಾ. ಏನೇನು ಹೇಳ್ಬೋದು ಇಡೀ ದಿನ ಕೂತ್ಕೊಂಡು, ಎಷ್ಟು ವೆರೈಟಿಯಾಗಿ ನೆನಪು ಮಾಡ್ಬೋದು. ಬಾಬಾ ಹೇಳ್ತಾರೆ ಇದೆಲ್ಲ ಯುಕ್ತಿ ಹೇಳಿದ್ದೀನಿ, ಅದೆಲ್ಲ ಏನು ಉಪಯೋಗ ಮಾಡೋಕ್ಕೆ ರೆಡಿ ಇಲ್ಲ. ಲೇಜಿಗಳು, ಆರಾಮ್ ಪಸಂದ್, ಏನೋ ಪುರುಷಾರ್ಥ ಮಾಡೋಕ್ಕೆ ರೆಡಿ ಇಲ್ಲ, ಮೆಹನತ್ ಮಾಡೋಕ್ಕೆ ರೆಡಿ ಇಲ್ಲ. ಮನ್ಸು ಬಿಟ್ಟಂಗೆ ಬಿಡಬೇಕು. ಯೋಗ ಮಾಡಬೇಕಂದ್ರೆ ಹೆಂಗಾಗತ್ತೆ? ಯುಕ್ತಿ ಯೂಸ್ ಮಾಡಿ ಮಕ್ಕಳೇ ಅಂತಿದ್ದಾರೆ ಬಾಬುವರು. वर्तमान समय विशेष एक लहर दिखाई देता है. लहर मक्कड़ लहर ಏನು, कोई भी बात सामने आती है तो बाप द्वारा मिली हुई सामना करने की शक्ति का स्वयं प्रयोग नहीं करते, लेकिन बाप को सामने कर देते हैं. आपको साथ ले जाना है, हमें शक्ति दो, मदद देना आपका काम है. आप नहीं करेंगे तो कौन करेगा? ಕೇಳಿದ್ರೆ ಎಷ್ಟು ಬುದ್ಧಿವಂತರು ಮಕ್ಕಳೆಲ್ಲ. ಆರಾಮ್ ಪಸಂದಿಗಳಂತ ಹೇಳಿ ಏನು ಹೇಳ್ತಿದ್ದಾರೆ ಬಾಬವರು? ವರ್ತಮಾನ ಸಮಯದಲ್ಲಿ ಮಕ್ಕಳದು ಒಂದು ಲೆಹರು. ಏನು, ಎಲ್ಲ ವಿಷಯದಲ್ಲಿ ಬಾಬವ್ರನ್ನ ಮುಂದಿಟ್ಬಿಡ್ತಾರೆ. ಏನು ಹೇಳ್ತಾರೆ ಬಾಬಾ? ಬಾಬವ್ರನ್ನ ಮುಂದಿಡೋದ್ರ ಬದಲಾಗಿ ಮಾಯೆಯನ್ನು ಎದುರಿಸೋದ್ರಲ್ಲಿ ತಾನು ಮುಂದೆ ಇರಬೇಕಲ್ಲ, ಎದುರಿಸೋ ಶಕ್ತಿಯನ್ನು ಪ್ರಯೋಗ ಮಾಡಬೇಕಲ್ವಾ? ಅದನ್ನು ಪ್ರಯೋಗ ಮಾಡಲ್ಲ ಮಾಯೆನ ಓಡ್ಸೋಕ್ಕೆ. ಏನು ಹೇಳ್ತಾರೆ? ಬಾಬುವ್ರನ್ನ ಮುಂದಿಟ್ಬಿಟ್ಟು ನೀವಲ್ವ ಜೊತೆ ಕರ್ಕೊಂಡೋಗಿ ಬಂದಿರೋದು, ನೀವೇ ಜೊತೆ ಕರ್ಕೊಂಡು ಹೋಗ್ಬೇಕು ಅಂದರೆ ನೀವೇ ನನಗೆ ಶಕ್ತಿ ಕೊಡಿ. ನನ್ನ ಹತ್ರ ಶಕ್ತಿ ಇಲ್ಲ, ನನಗೆ ಮಾಡೋಕ್ಕಾಗಲ್ಲ ಬಾಬಾ. ಅದಕ್ಕೇ ನಿಮ್ಮದು ಪ್ರಾಮಿಸ್ ಎಲ್ಲ ಕರ್ಕೊಂಡು ಹೋಗ್ಬೇಕಂದ್ರೆ ಎಲ್ಲ ನನಗೆ ಕೊಟ್ಬಿಟ್ಟು ಕರ್ಕೊಂಡು ನಡಿ. ಸಹಯೋಗ ಕೊಡು, ಶಕ್ತಿ ಕೊಡು, ಎಲ್ಲದು ಕೊಡು. ನೀನು ಮಾಡಿಲ್ಲ ಅಂದ್ರೆ ಇನ್ಯಾರು ಬಾಬಾ ಮಾಡೋದು?
ನೀನು ನೋಡ್ತಿದೆಯಲ್ಲ, ನನ್ನ ಹತ್ರ ಏನೂ ಇಲ್ಲ, ಶಕ್ತಿ ಇಲ್ಲ, ನನ್ನ ಹತ್ರ ಯಾವುದೂ ಇಲ್ಲ, ನನಗೇನು ದಮ್ಮಿಲ್ಲ, ನೀನೇ ಕರ್ಕೊಂಡು ನಡಿ, ನಾನು ಆರಾಮಾಗಿ ಇರ್ತೀನಿ ಊಟ ಮಾಡ್ಕೊಂಡು ಅಂತ ಹೇಳ್ತೀರ ಮನೆಯಲ್ಲಿ. ಬಾಬಾ ನನ್ನ ಪ್ರವೃತ್ತಿ ಕೆಲಸ ಜಾಸ್ತಿ ಇದೆ, ನಿಂಗೆ ಹೆಂಗೆ ಗೊತ್ತು, ಕೆಳಗಡೆ ನೋಡು ನನಗೆ ಎಷ್ಟು ಕೆಲಸ ಇರುತ್ತೆ, ನನಗೆ ಎಷ್ಟು ಜವಾಬ್ದಾರಿಗಳಿದೆ, ನೀನೇನೆ ಎಲ್ಲ ನನಗೆ ಕೊಟ್ಟು ಕರ್ಕೊಂಡು ನಡಿ ಅಂತ ಹೇಳ್ತಿರೋ ಏನು ಕತೆ? ಅಂದರೆ ಈಗ ಬಾಬಾ ನಿಮಗೆ ಒಬ್ರಿಗೆ ಕೊಡೋಕ್ಕಾಗುತ್ತಾ? ಕೊಟ್ಟರೆ ಮತ್ತು ಅವ್ರು ಕೊಟ್ಟರೆ ಅವ್ರು ಪಡ್ಕೊತಾರೆ, ನೀವೇನು ಪಡ್ಕೊಳ್ಳೋದು? ಕರ್ಮ ಫಿಲಾಸಫಿ ಗೊತ್ತಿಲ್ಲದವ್ರು ಈ ಮಾತಾಡಬೇಕು. ನಾನು ಮಾಡಿದರೆ ನನಗೆ ಮಾಡಿದ್ದುಣೋ ಮಾರಾಯ, ನಾನೇನು ಮಾಡಿದೆ ಎಲ್ಲ ನೀನು ಕೊಡು ಅಂತಂದ್ರೆ ಹೆಂಗಾಗುತ್ತೆ? ನಾನು ಕೊಡ್ತೀನಿ ನೀವು ತಗೊಳ್ರಿ ಅಂತಾರೆ. ತಗೊಳ್ಳೋ ಕೆಲಸ ಆದರೂ ಮಾಡಬೇಕಲ್ಲ. ಈಗ ಊಟ ಕೊಟ್ಟರೆ ತಿನ್ನೋ ಕೆಲಸ ಆದರೂ ಮಾಡ್ಬೋದು, ಬಾಯಿವರೆಗೂ ಇಡ್ಬೋದಪ್ಪ, ನುಂಗೋ ಕೆಲಸ ಆದರೂ ನಾನು ಮಾಡಬೇಕಾ? ಬಾಬವ್ರು ಕೂತ್ಕೊಂಡು ಡೈಲಿ ಸ್ಪೂನ್ ಫೀಡಿಂಗು ಒಳಗಡೆ ಬಾಯಲ್ಲಿ ಇಡ್ತಾ ಇದ್ದಾರೆ, ಅದು ನುಂಗೋ ಕೆಲಸನೂ ನೀನೇ ಮಾಡು ಅಂದರೆ ನುಂಗಕ್ಕೂ ಆಲಸಿ ಅಂದರೆ ಏನು ಹೇಳೋದು? ಅಂದರೆ ಪ್ರಯೋಗ ಮಾಡೋಕ್ಕೆ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ರೆಡಿ ಮಾಡಿ ಮಕ್ಕಳೇ ಹಿಂಗೆ ಮಾಡ್ರಪ್ಪ ಅಂತ ಹೇಳಿದ್ರೆ ಅಮ್ಮ ಮಾಡೋ ಕೆಲಸ ನೀನೇ ಮಾಡು ಅಂತನ ಹೇಳೋದು? ಎಷ್ಟು ಚೆನ್ನಾಗಿದ್ದಾರೆ ಮಕ್ಕಳು. ಅಷ್ಟೇ ಅಲ್ಲ, ನೀನು ಮಾಡಿದೆ ಯಾರು ಮಾಡೋದು ಅಂತ ಹೇಳ್ಬಿಟ್ಟು ಇನ್ನೂ ಏನೇನು ಹೇಳ್ತಾರೆ ಕೇಳ್ರಿ. ತೋಡಿಸಿ ಆಶೀರ್ವಾದ ಕರ್ದೋನ आप तो सागर होना, हमको तो थोड़ी सी अंचली दे दो ना. ಭಿಕ್ಷುಕರ ಥರ ಭಿಕ್ಷೆ ನೋಡ್ರಿ. ಬಾಬಾ ಒಂದಿಷ್ಟು ದಯ ಮಾಡಿಬಿಟ್ಟು ಆಶೀರ್ವಾದ ಮಾಡಲ್ಲ ಸಾಕು? ಗೊತ್ತಲ್ವ ನಿನಗೆ ನಾನೇನು ಅಂತ? ನೀನು ಸಾಗರ ಅಲ್ವಾ, ನನಗೊಂದಿಷ್ಟು ಒಂದು ಲೋಟ ಕೊಡು ಸಾಕು, ಒಂದು ಗ್ಲಾಸ್ ಅಷ್ಟು ಒಂದು ಬೊಗ್ಸೆ ಕೊಡಲ್ಲ ಸಾಕು, ನಾನೇನು ಸಾಗರಕ್ಕೆ ಕೇಳ್ತಾ ಇಲ್ಲ, ಇಷ್ಟೇ ಇಷ್ಟು ಕೊಡು. ಇಂಥವರು ಇರ್ತಾರೆ ನೋಡ್ರಿ ಮಕ್ಕಳು. ಏನು ಹೇಳ್ತೀರಾ? स्वयं की सामना करने की हिम्मत छोड़ देते हैं और हिम्मतहीन बनने के कारण मदद से वंचित रह जाते हैं. ಅಂದರೆ ಎಲ್ಲಿ ವೀಕ್ನೆಸ್ ಅಪ್ಪ ಅಂದರೆ ಡ್ರಾಬ್ಯಾಕು, ದಿನನಿತ್ಯ ಬಾಬವ್ರು ಹೇಳೋ ಯುಕ್ತಿಗಳನ್ನು ಉಪಯೋಗಿಸ್ಬೇಕು. ಇಡೀ ದಿನ ಬಾರ್ ನನ್ನ ಆತ್ಮ ಬಿಂದು, ನನ್ನ ಲೈಟ್ ನನ್ನ ತಂದೆಯ ಮಡಿಲಲ್ಲಿದ್ದೀನಿ. ಇವತ್ತು ಬೆಳಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ರು. ಇಡೀ ದಿನ ವಿಚಾರ ಮತನ ಮಾಡಿ, ಮಕ್ಕಳೇ ವಿಚಾರ ಮತನ ಮಾಡಿ ಅಂದರು. ನಾವು ಎಷ್ಟು ಮಾಡ್ತಿದ್ದೀವಿ? ಮಾಯೆನ ಎದುರಿಸೋ ಸಾಹಸವನ್ನು ಬಿಟ್ಟುಬಿಡ್ತಾರೆ. ಬಿಟ್ಟುಬಿಟ್ಟು ಸಾಹಸಹೀನರಾಗಿ ನಾನು ಕೊಡೋ ಸಹಯೋಗದಿಂದ ವಂಚಿತರಾಗ್ತಾರೆ. ಫಸ್ಟ್ ಏನು? ಹಿಮ್ಮತ್ತೆ ಬಚ್ಚೆ ಮದದೇ ಬಾಪ್. ಫಸ್ಟ್ ಏನು? ಸಾಹಸದ ಹೆಜ್ಜೆ, ಸಾಹಸದ ಸಂಕಲ್ಪ ನೀವು ಮಾಡಿ ಸಾಕು. ನಾನು ಬಾಕಿ ಎಲ್ಲ ಮಾಡ್ತೀನಿ, ಆ ಸಂಕಲ್ಪ ನೀವು ಮಾಡಬೇಕು, ನಾನು ಮಾಡೋಕ್ಕಾಗಲ್ಲ. ಯಾಕೆ? ಕರ್ಮಕ್ಷೇತ್ರದಲ್ಲಿ ನಾನು ಮಾಡಬೇಕು. ಬಾಕಿ ಅವರು ನನ್ನ ಕೈ ಹಿಡ್ದೆಲ್ಲ ಮಾಡಿಸ್ತಾರೆ. ಅದು ಈ ನಿಯಮ ಅರ್ಥ ಆಗಬೇಕು. ಬ್ರಾಹ್ಮಣ ಜೀವನ का विशेष आधार क्या है? हिम्मत. जैसे श्वास नहीं तो जीवन नहीं, वैसे हिम्मत नहीं है तो ब्राह्मण नहीं. बाप का वायदा है हिम्मते बच्चे मददे बाप. सिर्फ मदद दे बाप कर नहीं सकता. ಬಾಬಾ ನಾನೇನು ಮಾಡಿದೆ, ನೀನು ಸಹಯೋಗ ಕೊಟ್ಬಿಡು, ಅದು ನಾನು ಮಾಡೋಕ್ಕಾಗಲ್ಲ. ಕರ್ಮದಲ್ಲಿ ನಾವು ವಿರುದ್ಧ ಅಲ್ವಾ, ಹೆಂಗೆ ಮಾಡೋಕ್ಕಾಗುತ್ತೆ? ಮಾಡಿದ್ರೆ ಒಂದು ಎಲ್ಲರಿಗೂ ಮಾಡಬೇಕು, ಮಾಡಿದ್ರೆ ಬಾಬುವ್ರು ಪಡ್ಕೋಬೇಕಾಗುತ್ತೆ, ನೀವೇನು ಪಡ್ಕೊಳ್ಳೋದು? ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಬ್ರಾಹ್ಮಣ ಜೀವನದ ಶ್ವಾಸ ಸಾಹಸ. ಸಾಹಸ ಇದ್ದವರೇ ಬ್ರಾಹ್ಮಣ, ಸಾಹಸ ಇಲ್ಲದವರು ಸಾಹಸಹೀನರು ಬ್ರಾಹ್ಮಣನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಮ್ಮೆಲ್ಲರಿಗೆ ಗೊತ್ತಿದೆ, ನಾವೆಲ್ಲ ಬಂದು ತಮೋಪ್ರಧಾನ ಆಗಿದ್ದೀವಿ, ನಾವೆಲ್ಲ ನಮ್ಮ ಶಕ್ತಿಗಳು ಕಳ್ಕೊಂಡಿದ್ದೀವಿ ಅಂತ ಗೊತ್ತು ತಾನೆ. ಈಗ ತಗೊಳ್ಳೋ ಯುಕ್ತಿ ಹೇಳಿದ್ರೆ ತಗೋಬೇಕಲ್ವಾ? ಒಂದು ಹೆಜ್ಜೆ, ಬಾಬಾ ನಾನು ನಿನ್ನ ಮಗು, ನಾನು ಮಾಸ್ಟರ್ ಸರ್ವಶಕ್ತಿವಾನ್, ನೀನು ಮಡ್ಲಲ್ಲಿದ್ದೀನಿ, ಅಲ್ಲೇ ಕೂತಿರಲ್ಲ, ಮಡ್ಲಿಂದ ಇಳಿಯೋಕೆ ಯಾರು ಹೇಳಿದ್ದು? ಇಲ್ಲಿ ಇಳಿಯೋಕ್ಕೆ ಏನಿದೆ ಅಂತ ಇಲ್ಲಿ ಇಳಿಯೋದು? ಅಲ್ಲಿ ಕೂತ್ಕೊಂಡು ಇಲ್ಲಿ ಕೆಲಸ ಮಾಡಿರಿ. ಅದೇನಾಗ್ಬಿಟ್ಟಿದೆ, ಅಭ್ಯಾಸ ಆದತ್ತಾಗ್ಬಿಡ್ತು. ಪಿಂಜಡೇಕಿ ಮೈನಾ ಅಂತ ಹೇಳ್ಬಿಟ್ಟು ಏನು ಪಂಜರದ ಪಕ್ಷಿಯಾಗಿ ಆಗಿ ಅಭ್ಯಾಸ. ಪಂಜರದಲ್ಲಿ ಕೂತ್ಕೊಳ್ಳೋದು, ತಾನೇ ಬಂದು ಕೂತ್ಕೊಂಡ್ಬಿಡೋದು, ಆಮೇಲೆ ಬಾಬಾ ಬಿಡಿಸೋ ಕರ್ಕೊಳ್ಳೋ ಅಂತ ಹೇಳೋದು. ಕೂತ್ಕೊಂಡಿದ್ದೇನಕ್ಕೆ? ಕೂತ್ಕೊಳ್ಳಂಗಿಲ್ಲ ಕೆಳಗಡೆ.
ಆಮೇಲೆ ಏನು ಹೇಳ್ತಾರೆ ಬಾಬೂರು, ಆಜ್ಕಲ್ ಕಿ ಲೆಹರ್ ಮೇ ಬಾಪ್ ಕೆ ಊಪರ್ ಹಿ ಸಬ್ ಚೋಡ್ ದೇತೆ. ಮಕ್ಕಳ ಲೆಹರ್ ಹೆಂಗಿದೆ ಅಂದರೆ, ಏನಾದರೂ ಮಾಡು, ನೀನು ನನ್ನ ಮಗು ಮಾಡ್ಕೊಂಬಿಟ್ಟಿದೆಯಲ್ಲ, ಎಲ್ಲ ನೀನೇ ಮಾಡು ಅಂತ ಹೇಳ್ಬಿಡ್ತಾರೆ. ಅವ್ರು ಸ್ವಯಂ ಅಲ್ಬೇಲೆ ರೇ ಜಾತೆ. ಅವು ಕರ್ನಾ ಕ್ಯಾ ಹೇ, ತಾನು ಮಾತ್ರ ಆರಾಮಾಗಿ ಊಟ ತಿಂಡಿ ನಿದ್ದೆ ಮಾಡ್ಕೊಂಡು ಕೇರ್ಲೆಸ್ ಆಗಿ ಆರಾಮಾಗಿ ಇದ್ಬಿಡ್ತಾರೆ. ಈಗ ಏನು ಮಾಡ್ಬೇಕು ಹೇಳ್ರಿ, ಏನು ಮಾಡ್ಬೇಕು ನೀವು ಮಕ್ಕಳು? विशेष कमज़ोरी यह है कि जो हर शक्ति को व हर ज्ञान की युक्ति को सुनते हुए या मिलते हुए स्वयं के प्रति यूज़ नहीं करते हो, अर्थात अभ्यास में नहीं लाते हो, सिर्फ वर्णन करने तक लाते हो. वर्णन तक है, करने तक नहीं. लेकिन अंतर्मुखी हो हर शक्ति की धारणा करने के अभ्यास में लाओ. धारण करने की अभ्यास ಏನು ಹೇಳ್ತಿದ್ದಾರೆ, ಇದು ಅಂಡರ್ಲೈನು ಬರ್ಕೊಂಬಿಡ್ರಿ ಬೇಕಂದ್ರೆ. ವಿಶೇಷ ನಿರ್ಬಲತೆ ಮಕ್ಕಳದೇನೆಂದರೆ, ದಿನನಿತ್ಯ ಪ್ರತಿ ಶಕ್ತಿಯನ್ನು, ಪ್ರತಿ ಜ್ಞಾನದ ಪಾಯಿಂಟ್ ಏನು ಬಾಬವ್ರು ಕೊಡ್ತಿದ್ದಾರೆ, ದಿನನಿತ್ಯ ಕೊಡ್ತಿದ್ದಾರೆ. ಒಂದಿನ ಕೊಟ್ಟು ಒಂದು ದಿವಸ ಇಲ್ಲ ಅಂತ ಇದೆಯಾ? ಡೈಲಿ ವರದಾನ, ಡೈಲಿ ಸ್ಲೋಗನ್ನು, ಡೈಲಿ ಇಷ್ಟು 4 ಪೇಜ್ ಮುರುಳಿ ಎಷ್ಟು ದೊಡ್ಡ ಖಜಾನೆ ಕೊಡ್ತಾ ಇದ್ದಾರೆ. ಅದರಲ್ಲಿ ಎಷ್ಟೊಂದು ಶಕ್ತಿಗಳಿದೆ. ಅದನ್ನು ಅಭ್ಯಾಸದಲ್ಲಿ ತನ್ನಿ ಅಂದರೆ ಬಾಬಾ ಹೇಳ್ತಾರೆ, ಅಭ್ಯಾಸದಲ್ಲಿ ತರಲ್ಲ, ಬರೀ ವರ್ಣನೆ ಮಾಡ್ತಾರೆ ಚೆನ್ನಾಗಿ. ಅಯ್ಯೋ ಇದು ಸೃಷ್ಟಿ ನಾಟಕ ರೀ, ಎಲ್ಲರ ಪಾರ್ಟು, ನೀವು ವ್ಯರ್ಥ ಚಿಂತನೆ ಮಾಡಬಾರ್ದು, ಏನು ಯೋಚನೆ ಮಾಡಬೇಡಿ, ಎಲ್ಲ ತಲೆ ಕೆಡಿಸ್ಕೋಬೇಡಿ, ಎಲ್ಲ ಸಾಕ್ಷಿಯಾಗಿ ನೋಡಿ. ತಾನು ಎಲ್ಲ ಇವ್ರು ಯಾಕೆ ಹಿಂಗೆ ಅಂದರು, ಅವ್ರು ಯಾಕೆ ಹಿಂಗೆ ಅಂದರು, ಇವ್ರು ಯಾಕೆ ಹಿಂಗೆ ಹೇಳಿದ್ರು, ಇವ್ರು ಯಾಕೆ ಹಿಂಗೆ ಮಾಡಿದ್ರು, ಇವ್ರು ಯಾಕೆ ಹಿಂಗಿದ್ದಾರೆ, ಅವ್ರು ಯಾಕೆ ಹಂಗಿದ್ದಾರೆ, ಇದು ಕೂತ್ಕೊಂಡು ಯೋಚನೆ. ಇಲ್ಲಿ ನಾಟಕ ಮರ್ತೋಗ್ಬಿಡುತ್ತೆ ಅಲ್ವಾ? ಡ್ರಾಮಾ ಪಾಯಿಂಟ್ ಪ್ರಯೋಗದಲ್ಲಿ ಇಲ್ಲ, ಎಲ್ಲದ್ರ ಮೇಲೆ ಪ್ರಶ್ನೆ, ವ್ಯರ್ಥ ಸಂಕಲ್ಪ, ಟಕರ್ ಒಬ್ಬರಿಗೊಬ್ಬರು. ಅದಕ್ಕೇನು ಹೇಳ್ತಾರೆ ಬಾಬಾ, ಯೋಗ ಪವರ್ಫುಲ್ ಆಗದೆ ಇರೋದು, ಯೋಗ ಮಾಡದೇ ಇರೋದಕ್ಕೆ ಕಾರಣ ಏನು? ನಾನು ಕೊಟ್ಟಿರ್ತಕ್ಕಂಥ ಯುಕ್ತಿಗಳನ್ನು ಪ್ರಯೋಗದಲ್ಲಿ ತಂದು ಪ್ರಾಕ್ಟೀಸಲ್ಲಿ ತರಲ್ಲ, ಅಭ್ಯಾಸದಲ್ಲಿ ತರಲ್ಲ, ವರ್ಣನೆ ಮಾಡ್ತಾರೆ. ಲೇಕಿನ್ ಅಂತರ್ಮುಖಿ ಹೋ ಹರ್ ಶಕ್ತಿ ಕಿ ಧಾರಣಾ ಕರ್ನೆ ಕಿ ಅಭ್ಯಾಸ. ಅಂತರ್ಮುಖಿಗಳಾಗಿ ಪ್ರತಿ ಶಕ್ತಿಯನ್ನು ಧಾರಣೆ ಮಾಡೋ ಅಭ್ಯಾಸ, ಫುಲ್ ಸ್ಟಾಪ್ ಇಡೋ ಅಭ್ಯಾಸ. ಪ್ರತಿಯೊಂದು ಶಕ್ತಿ, 8 ಶಕ್ತಿ ವರ್ಣನೆ ಮಾಡ್ತೀವಪ್ಪ. ಆ ವರ್ಣನೆನ ಕರ್ಮದಲ್ಲಿ ತರೋ ಅಭ್ಯಾಸ ಎಷ್ಟು ಮಾಡ್ತಿದ್ದೀವಿ ನಾವು? ನಮ್ಮ ಜೀವನದಲ್ಲಿ ಎಷ್ಟು ಬರ್ತಿದೆ ಅದು ಎಲ್ಲ ಮಾತುಗಳು? ಅದನ್ನು ಕೇಳ್ತಿದ್ದಾರೆ ಬಾಬೂರು. ಜೈಸೆ ಕೋಯಿ ನೈ ಇನ್ವೆನ್ಷನ್ ಕರ್ನೆ ವಾಲಾ ವ್ಯಕ್ತಿ दिन रात उसी इन्वेंशन के लगन में खोया हुआ रहता, वैसे हर शक्ति के अभ्यास में खोए हुए रहना चाहिए. जैसे सहन शक्ति या सामना करने की शक्ति किसको कहा जाता है? सहन शक्ति से प्राप्ति क्या होती है? सहन शक्ति को किस समय यूज़ किया जाता है? सहन शक्ति ना होने के कारण किस प्रकार के विघ्नों के वशीभूत हो जाते हो. ನೋಡ್ರಿ ಏನು ಹೇಳ್ತಾರೆ ಬಾಬಾ, ಅದೂ ಮಕ್ಕಳಿಗೆ ಹೇಳ್ಕೊಟ್ಟಂಗೆ ಹೇಳ್ಕೊಡ್ತಾ ಇದ್ದಾರೆ. ಹೆಂಗೆ ಒಂದೊಂದು ಶಕ್ತಿ ಪ್ರಯೋಗ ಮಾಡಬೇಕಂತ ಅಭ್ಯಾಸ ಮಾಡಬೇಕು. ಒಂದು ಅಂತರ್ಮುಖಿಗಳಾಗಿ ಅಂಡರ್ಗ್ರೌಂಡ್ ಸೈಲೆನ್ಸಲ್ಲಿ, ಹೆಂಗೆ ವಿಜ್ಞಾನಿಗಳು ಏನಾದರೂ ಸಂಶೋಧನೆ ಮಾಡುವಾಗ ಸೈಲೆನ್ಸಲ್ಲಿ ತಿಂಗಳಾನುಗಟ್ಟಲೆ ಹೊರಟೋಗ್ತಾರೆ, ಮಾತಾಡಲ್ಲ. ಊಟ ತಿಂತಾಯಿದ್ರು ಅವ್ರಿಗೆ ಅದೇ ಯೋಚನೆ, ಊಟದಲ್ಲಿ ಟೇಸ್ಟ್ ಇದೆಯಾ ಇಲ್ವಾ ಅದು ಗೊತ್ತಾಗಲ್ಲ. ಹಂಗೆ ಅಷ್ಟು ಡೆಪ್ತಲ್ಲಿ ಸೈಲೆನ್ಸಲ್ಲಿ ಹೋಗಿ ಹೊಸ ಹೊಸ ಸಂಶೋಧನೆಗಳನ್ನು ಮಾಡಿ ಪ್ರಪಂಚಕ್ಕೆ ಕೊಡುಗೆಯಾಗಿ ಕೊಡ್ತಾರೆ. ನಾವೀಗ ಇಷ್ಟು ದೊಡ್ಡ ವಿಶ್ವ ಕಲ್ಯಾಣ ಮಾಡಲಿಕ್ಕೆ ಒಂದೊಂದು ಶಕ್ತಿಗಳ ಆಳದಲ್ಲಿ ಅಭ್ಯಾಸ ಮಾಡಲಿಲ್ಲ, ಅದರ ಅನುಭವ ಮಾಡಲಿಲ್ಲ, ಅದನ್ನು ಪ್ರಯೋಗ ಮಾಡೋದು. ಅಭ್ಯಾಸ ಮಾಡಿದ ಮೇಲೂ ಅದನ್ನು ಉಪಯೋಗ ಮಾಡೋ ಪ್ರಾಕ್ಟೀಸು ಬೇಕು. ಅದು ಇಂಪಾರ್ಟೆಂಟು. ಈ ರುಚಿಯಾಗಿ ಊಟ ಮಾಡಿದೆ, ಅನ್ಯರಿಗೆ ರುಚಿಯಾಗಿ ಮಾಡಿಕೊಡೋಕ್ಕೂ ಅಭ್ಯಾಸ ಬೇಕಲ್ಲ. ಹಂಗಲ್ಲ, ಅನ್ನ, ಅಕ್ಕಿ, ನೀರು ಎಲ್ಲ, ಬೇಳೆ ಎಲ್ಲ, ತರಕಾರಿ ಎಲ್ಲ ಉಪ್ಪು ಖಾರ ಹಾಕ್ಬಿಟ್ಟು ಕೂತ್ಕೊಂಡ್ಬಿಟ್ರು ಉದಿಸ್ಬಿಟ್ರೆ ಸಾರು ಚೆನ್ನಾಗಾಗಲ್ಲ. ಹಂಗೆ ಮಾಡೋ ವಿಧಾನ ಬೇಕು.
ಪ್ರಯೋಗದ ವಿಧಾನ, ಅದಕ್ಕೂ ಅಭ್ಯಾಸ ಬೇಕು. ಅದನ್ನು ಮಾಡಿ ಮಕ್ಕಳೇ ಎಂತಿದ್ದಾರೆ ಬಾಬು. ಉದಾಹರಣೆಗೆ ಹೇಳ್ತಿದ್ದಾರೆ, ಒಂದೊಂದು ಶಕ್ತಿಗಳ ಅನುಭವ ಪ್ರಯೋಗದಲ್ಲಿ ಹೆಂಗೆ ಮಗ್ನರಾಗಬೇಕು. ಉದಾಹರಣೆಗೆ ಸಹನ್ ಶಕ್ತಿ ಅಥವಾ ಮಾಯನ ಎದುರಿಸ್ತಕ್ಕಂಥ ಶಕ್ತಿ, ಪರಿಸ್ಥಿತಿಗಳು, ವಿಪರೀತ ಪರಿಸ್ಥಿತಿಗಳನ್ನು ಎದುರಿಸ್ತಕ್ಕಂಥ ಆತ್ಮಗಳನ್ನ ಎದುರಿಸಕ್ಕೆ ಹೋಗ್ಬಾರ್ದು, ಮಾಯನ ಎದುರಿಸ್ಬೇಕು. ಅಥವಾ ಸಮಯ ಬಂದಾಗ ಸಂಬಂಧಗಳಲ್ಲಿ ಸಹನಶೀಲರಾಗಿ ತಾಳ್ಮೆ ವಹಿಸಬೇಕು. ಸೊ ಹೇಳ್ತಾರೆ ಚಿಂತನೆ ಏನು ಮಾಡಬೇಕು, ಶುರುವಾತ್ ಹೆಂಗೆ ಮಾಡೋದು, ಸಹನ ಶಕ್ತಿ ಏನು, ಫಸ್ಟು ಏನು, ಈ ಶಕ್ತಿ ಅಂದರೆ ಏನು, ಎದುರಿಸೋ ಶಕ್ತಿ ಅಂದರೆ ಏನು, ಅಳವಡಿಸ್ಕೊಳ್ಳೋ ಶಕ್ತಿ ಅಂದ್ರೇನು, ಯಾವುದು ಏನು ಅಂತ ಯೋಚನೆ ಮಾಡಿ. ಆಮೇಲೆ ಇದರ ಪ್ರಾಪ್ತಿ ಏನು, ನೆಕ್ಸ್ಟ್ ಯೋಚನೆ. ಸಹನ ಶಕ್ತಿಯನ್ನು ನಾನು ಯಾವ ಟೈಮಲ್ಲಿ ಉಪಯೋಗಿಸ್ಬೇಕು, ಮಾಯೆ ಬಂದಾಗ ಎದುರಿಸೋದ್ರ ಬದಲಾಗಿ ಸಹನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಫೇಲು. ಅರ್ಥ ಆಯ್ತಾ? ಲವ್ ಆ್ಯಂಡ್ ಲಾ ಎಲ್ಲಿರಬೇಕು ಅಲ್ಲಿ ಇರಬೇಕು, ಅಲ್ಲಿ ಕೂತ್ಕೊಂಡು ಸುಮ್ಮನೆ ಇರೋದಲ್ಲ. ಅದಕ್ಕೆ ಇನ್ನೊಂದೇನು, ಸಹನ ಶಕ್ತಿ ಇಲ್ಲ ಅಂದರೆ ನಾವು ಯಾವ ವಿಘ್ನಗಳಿಗೆ ವಶರಾಗ್ಬಿಡ್ತೀವಿ. ಸಂಬಂಧಗಳಲ್ಲಿ ಸಹನೆ ಇಲ್ಲ ಅಂದರೆ ಟಕ್ಕಾರ್ ನಡೀತದಲ್ವಾ, ಟಕ್ಕರ್. अगर कोई माया का रूप क्रोध के रूप में सामना करने आए तो किस रीति से विजयी बन सकते हैं? कौन कौन सी परिस्थितियों के रूप में माया सहन शक्ति के पेपर लेती है? तो इन एडवांस विस्तार से बुद्धि द्वारा सामने लाओ. ಕೇಳಿದ್ರಾ? ಈಗ ಮಾಯೆ ಪೇಪರ್ ನನ್ನ ಮುಂದೆ ಕ್ರೋಧದ ರೂಪದಲ್ಲಿ ಬಂದರೆ ನಾನು ಯಾವ್ಯಾವ ರೀತಿ ಸಹನ ಶಕ್ತಿಯನ್ನು ಎಲ್ಲೆಲ್ಲಿ ಉಪಯೋಗಿಸ್ಬೇಕು ಒಂದು, ಮತ್ತು ಇನ್ನು ಯಾವ್ಯಾವ ಪರಿಸ್ಥಿತಿಯನ್ನು ಮಾಯೆ ತೊಗೊಂಡು ಬರುತ್ತೆ, ಯಾವುದರಲ್ಲಿ ನಾನು ಸಹನ ಶಕ್ತಿಯನ್ನು ಉಪಯೋಗಿಸ್ಬೇಕು, ಯಾವ ಶಕ್ತಿನ ಎಲ್ಲಿ ಯೂಸ್ ಮಾಡಬೇಕು, ಯಾವ್ಯಾವ ಶಕ್ತಿದು ಏನೇನು ಪೇಪರ್ ನನ್ನ ಮುಂದೆ ಬರುತ್ತೆ, ಫಸ್ಟೇ ಯೋಚನೆ ಮಾಡಿ ರೆಡಿ ಇರಿ. ಇದೆಲ್ಲ ಏನು ಕೇಳ್ತಿರೋದು, ಯೋಗ ಹೆಂಗೆ ಪವರ್ಫುಲ್ ಇರಬೇಕು, ಇಡೀ ದಿನದ ದಿನಚರಿಯಲ್ಲಿ ಹೆಂಗೆ ಶಕ್ತಿಗಳನ್ನು ಪ್ರಯೋಗ ಮಾಡಬೇಕು, ಯಾವ್ಯಾವ ಶಕ್ತಿ ಯಾವ್ಯಾವ ಜ್ಞಾನದ ಪಾಯಿಂಟನ್ನು ಎಲ್ಲೆಲ್ಲಿ ಪ್ರಯೋಗ ಮಾಡಿ ಫುಲ್ ಸ್ಟಾಪ್ ಇಡಬೇಕು, ಆವಾಗ ನಾನು ಯೋಗಿ ಆಗೋಕ್ಕೆ ಸಾಧ್ಯ. ಇದಕ್ಕೆ ಇದೆಲ್ಲ ಉತ್ತರ ಕೊಡ್ತಾ ಇರೋದು ಬಾಬು ಅವರು. ಗೊತ್ತಾಯ್ತಾ? ತಿಳ್ಕೊಂಡ್ರಲ್ವಾ? ಸೊ ಮಾಯೆ ಪೇಪರ್ ಇದೆಲ್ಲ ಇನ್ ಅಡ್ವಾನ್ಸ್ ಚಿಂತನೆ ಮಂಥನ ಮಾಡಿ ಅನುಭವಿಗಳಾಗ್ರಿ. ಆಮೇಲೆ ಪ್ರಯೋಗದ ಅಭ್ಯಾಸ ಮಾಡ್ರಿ. ಇದನ್ನು ಬಾಬಳ್ತಾರೆ, ಇದು ವಿಸ್ತಾರದಲ್ಲಿ ಒಂದೊಂದು ಶಕ್ತಿಯನ್ನು ಬುದ್ಧಿಯಲ್ಲಿ ತನ್ನಿ. रियल पेपर हॉल में जाने के पहले स्वयं का मास्टर बन स्वयं का ही पेपर लो, तो रियल इम्तिहान में कभी फेल नहीं होंगे. ಮಕ್ಕಳೇ, ನೀವೇ ಮಾಸ್ಟರ್ ಆಗಿಬಿಟ್ಟು ನೀವೇ ರಿಹರ್ಸಲ್ ಮಾಡ್ಕೊಳ್ಳಿ, ನೀವೇ ನಿಮ್ಮ ಪೇಪರ್ ತಗೊಳ್ಳಿ. ನಾನು ಯಾರಾದರೂ ಹಿಂಗೆ ಮಾಡಿದ್ರೆ ನಾನು ಹೆಂಗಿರ್ತೀನಿ? ಮೊದಲೇ ನೀವು ರಿಹರ್ಸಲ್ ಮಾಡ್ಕೊಂಡ್ರೆ ರಿಯಲ್ ಪೇಪರ್ ಬಂದಾಗ ನೀವು ಫೇಲ್ ಆಗಲ್ಲ. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಫೇಲ್ ಆಗಬಾರ್ದಂದ್ರೆ ಐಸೆ ಏಕೇಕ್ ಶಕ್ತಿ ಕೆ ವಿಸ್ತಾರ್ और अभ्यास में जाओ. समय कम है, समय कम है तो क्या ಅಭ್ಯಾಸ ಕಮ್ करते हो. ಟೈಮ್ ಕಡಿಮೆ ಇದೆ, ಅಭ್ಯಾಸನೂ ಕಡಿಮೆ ಮಾಡ್ತೀರಾ. ಒಂದೊಂದು ಶಕ್ತಿಯ ವಿಸ್ತಾರದಲ್ಲಿ ಹೋಗಿ ಅಭ್ಯಾಸ ಮಾಡಿ. ಮೊದಲೇ ರಿಹರ್ಸಲ್ ಮಾಡ್ಕೊಳ್ಬೇಕಂದ್ರೆ ನಂಗೆ ಅಭ್ಯಾಸ ಇರಬೇಕು. ವ್ಯಾಸರು ಜಾಸ್ತಿ ಆಗ್ತೀರಾ ಅಂದ್ರೇನು, ಮಾತಾಡ್ತೀರಾ ಜಾಸ್ತಿ ಅಂತ. व्यास सब बन गए हो लेकिन अभ्यास नहीं करते हो. इसी प्रकार स्वयं को बिजी रखना नहीं आता, इसलिए माया आपको बिजी कर देते हैं. ಕೇಳಿದ್ರ ಎಷ್ಟು ಚೆನ್ನಾಗಿ ಹೇಳ್ತಾರೆ. ವ್ಯಾಸ ಅಂದರೆ ಬರೀ ಹೇಳೋರು, ಪಾಠ ಹೇಳೋರು ಆಗ್ಬಿಟ್ರಿ, ಅಭ್ಯಾಸ ಮಾಡಲ್ಲ. ಅದಕ್ಕೆ ಅಭ್ಯಾಸಿಗಳಾಗಿ ಮಕ್ಕಳೇ, ನೀವು ಯಾವಾಗ ಅಭ್ಯಾಸದ ಆಳದಲ್ಲಿ ಅಂಡರ್ಗ್ರೌಂಡಲ್ಲಿ ಬ್ಯುಸಿ ಇಲ್ಲಲ್ಲ, ಮಾಯೆ ನೋಡುತ್ತೆ ಇವ್ರು ಚೆನ್ನಾಗಿದ್ದಾರೆ ನನ್ನ ಗ್ರಾಹಕರು, ಯಾವಾಗ ನೋಡಿದ್ರೂ ಖಾಲಿ ಮೈಂಡು, ಡೆವಿಲ್ ವರ್ಕ್ಶಾಪು, ಬ್ಯುಸಿ ಮಾಡೋಣ ಅಂತ ವ್ಯರ್ಥ ಸಂಕಲ್ಪಗಳಲ್ಲಿ ಬ್ಯುಸಿ ಮಾಡಿಬಿಡುತ್ತೆ ನಿಮ್ಮನ್ನು. ಅದಕ್ಕೇನು ಹೇಳ್ತಾರೆ ಬಾಬುವರು, ಬ್ಯುಸಿ ಯಾವಾಗ ಮಾಡ್ತಾರೆ ಆವಾಗ
ಎಲ್ಲರಿಗೆ ಬೇಜಾರಾಗುತ್ತೆಯೋ, ಯಾವಾಗ ನೋಡಿದ್ರು व्यर्थ संकल्प। तो अगर सदा अभ्यास में बिजी रहेंगे तो व्यर्थ संकल्पों की कंप्लेंट समाप्त हो जाएगा। साथ साथ आपके अभ्यास में रहने का प्रभाव आपके चेहरे से दिखाई दे। क्या दिखाई देगा? अंतर्मुखी, सदा हर्षित मुखी। ನೀವು ಈ ಅಭ್ಯಾಸದ ಸಾಗರದಲ್ಲಿ ಯಾವಾಗ ಮುಳುಗೋಗ್ಬಿಡ್ತೀರಾ, ಸುದ್ದ ಬುದ್ಧ ಹೊರಗಿನ ಜಗತ್ತಿನ ಪ್ರಭಾವ, ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಅಂತಲೂ ನಿಮಗೆ ಗೊತ್ತಾಗಲ್ಲ, ಹಂಗೆ ಬ್ಯುಸಿ ಆಗಿಬಿಡ್ರಿ, ಆವಾಗ ಅಂತರ್ಮುಖಿ, ನಿಮ್ಮ ಮುಖ ನೋಡಿದ್ರೆ ಹೆಂಗೆ ಕಾಣುತ್ತೆ? ಅಂತರ್ಮುಖಿ, ಸದಾ ಸುಖಿ, ಹರ್ಷಿತವಾಗಿರ್ತೀರ। ಕ್ಯೂಂಕಿ ಮಾಯಾ ಕಾ ಸಾಮ್ನಾ ಕರ್ನಾ ಸಮಾಪ್ತ ಹೋ ಜಾಯ್। ಮಾಯೆ ಪಾಪ ಬಂದು ನೋಡುತ್ತೆಯೋ, ಯಾವಾಗ ಬಂದರೂ ಇವರೇನಪ್ಪ ಬ್ಯುಸಿ ಇದ್ದಾರೆ ಅಂತ ಹೋಗುತ್ತೆ ವಾಪಸ್ಸು। जैसे अनुभवों को बढ़ाते चलने से बार बार एक ही शिकायत करने से छूट जाएंगे। जैसे शक्तियों के अभ्यास के लिए सुनाया, वैसे ही स्वयं को ज्ञान योगी तो आत्माएं कहलाते हो, लेकिन योग की परिभाषा जो औरों को सुनाते हो उसका स्वयं को अभ्यास है। अभ्यास करते हो? ಪ್ರಶ್ನೆ ಕೇಳ್ತಿದ್ದಾರೆ ಬಾಬುವರು, ಕಿವಿ ಹಿಡಿತಾ ಇದ್ದಾರೆ। ಏನು ಹೇಳ್ತಿದ್ದಾರೆ ಬಾಬುವರು? ಮಾಯೆ ನಿಮ್ಮನ್ನು ಎದುರಿಸೋಕ್ಕೆ ಬರಲ್ಲ, ಓಡೋಗ್ಬಿಡುತ್ತೆ ಅಭ್ಯಾಸದ ಸಾಗರದಲ್ಲಿದ್ದರೆ। ಅನುಭವಗಳನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗಿ ಮಕ್ಕಳೇ, ಬ್ಯುಸಿ ಇರಿ, ಆಗ ನೀವು ಕಂಪ್ಲೇಂಟ್ಸ್ ಸಮಾಪ್ತಿ ಆಗಿಬಿಡುತ್ತೆ, ವ್ಯರ್ಥ ಸಂಕಲ್ಪ ಅಂತ। ಹೆಂಗೆ ಸರ್ವಶಕ್ತಿಯ ಅಭ್ಯಾಸ ಏನು ಹೇಳಿದೆ ನಾನು, 1-2 ಶಕ್ತಿಗಳದ್ದು ಎಕ್ಸಾಂಪಲ್ ಕೊಟ್ಟರು, ಹಂಗೆ ಎಲ್ಲ ಶಕ್ತಿಗಳಿಗೆ ಈ ಪ್ರಶ್ನೆಗಳು ಹಾಕ್ಕೊಳ್ಳಿ। ಈ ಶಕ್ತಿ ಏನು? ಈ ಶಕ್ತಿಯ ಪ್ರಯೋಗ ಎಲ್ಲೆಲ್ಲಿ ಮಾಡ್ಬೋದು? ಈ ಶಕ್ತಿಯಲ್ಲಿ ಯಾವ್ಯಾವ ಪರಿಸ್ಥಿತಿಗಳಲ್ಲಿ ನಾನು ಪಾಸ್ ಆಗ್ಬೋದು? ಈ ಶಕ್ತಿ ಇಲ್ಲ ಅಂದರೆ ಎಲ್ಲೆಲ್ಲಿ ಫೇಲ್ ಆಗ್ತೀನಿ? ಏನು ಮಾಡಬೇಕು? ಇದೆಲ್ಲ ಕೂತ್ಕೊಂಡು ಯೋಚನೆ ಮಾಡಿ। ಇಲ್ಲ, ಈ ಶಕ್ತಿ ಇಲ್ಲ ಅಂದರೆ ಏನೇನು ವಿಘ್ನ ವಶ ಮಾಡ್ಕೊಂಡ್ಬಿಡುತ್ತೆ, ಎಲ್ಲ ಯೋಚನೆ ಮಾಡಿ। तो ಅದಕ್ಕೇನು ಹೇಳ್ತಿದ್ದಾರೆ ಬಾಬುವರು? ಸರ್ವಶಕ್ತಿಗಳ ಅಭ್ಯಾಸ ಏನು ಹೇಳಿದೆ ನಾನು, ಆ ಅಭ್ಯಾಸಗಳಲ್ಲಿದ್ದಾಗ ನೀವು ಏನು ಯೋಗೀತು ಆತ್ಮ ಅಂತ ಹೇಳ್ತೀರಲ್ಲ, ಅದು ಪ್ರಾಕ್ಟಿಕಲ್ ಅನುಭವ ಮಾಡ್ತೀರ। ಅಷ್ಟೇ ಅಲ್ಲ, ಬಾಬಾ ಹೇಳ್ತಾರೆ, ನೀವೇನು ಬೇರೆಯವ್ರಿಗೆ ಯೋಗಿಗಳಾಗಲಿಕ್ಕೆ, ನಿರಂತರ ಯೋಗ ಮಾಡಲಿಕ್ಕೆ ಏನೆಲ್ಲ ವಿಧಿ ವಿಧಾನಗಳು ಹೇಳ್ತೀರ ಬೇರೆಯವರಿಗೆ, ಆತ್ಮನಾಗಿ ಬಾಬಾ ನೆನಪು ಮಾಡ್ರಿ, ಬಿಂದುವಾಗಿ ಪರಮಧಾಮಕ್ಕೆ ಹೋಗ್ರಿ, ಅಲ್ಲಿ ನಿರಾಕಾರ ಬಿಂದುವನ್ನು ನೋಡ್ಕೊಂಡು ಬಾಬೂರ್ ಮಹಿಮೆ ಮಾಡಿಕೊಂಡು ಎಲ್ಲ ಸಂಬಂಧಗಳಲ್ಲಿ ಅನುಭವ ಮಾಡಿ, ಇದು ಹೇಳ್ತಿರಲ್ಲ, ಆ ಅಭ್ಯಾಸ ನೀವು ಮಾಡ್ತಿದ್ದೀರ ಕೂತ್ಕೊಂಡು? ಕೇಳ್ತಾ ಇದ್ದಾರೆ ಬಾಬೂರು। ಬೇರೆಯವ್ರಿಗೆ ಹೇಳೋದು ಈಸಿ, ಸ್ವಯಂ ಅಭ್ಯಾಸ ಮಾಡೋಕ್ಕೆ ಟೈಮ್ ಕೊಡ್ತಿದ್ದೀರಾ? ನಿಮಗೆ ನೀವು ಕೊಡ್ತಿದ್ದೀರೋ ಬರೀ ಹೇಳ್ತಿದ್ದೀರೋ ಅಂತ ಕೇಳ್ತಾರೆ। ಇಷ್ಟೇ ಅಲ್ಲ, ಇನ್ನೂ ಏನು ಹೇಳ್ತಿದ್ದಾರೆ ಕೇಳ್ರಿ ಬಾಬೂರು, ಚೆನ್ನಾಗಿ ಹೇಳ್ತಿದ್ದಾರೆ। योग की मुख्य विशेषताएं सहज योग है, कर्म योग है, राज योग है, निरंतर योग है, परमात्म योग है। जो वर्णन करते हो वे सब बातें स्वयं के अभ्यास में लाया है। सहज योग क्यों कहा जाता है? ಯೋಗದ ವಿಶೇಷತೆಗಳು ಇನ್ನೂ ಏನೇನು ಹೇಳ್ತೀರಾ? ನಮ್ಮ ಯೋಗ ಸಹಜ ಯೋಗ, ನಮ್ಮ ಯೋಗ ಕರ್ಮ ಯೋಗ, ನಮ್ಮ ಯೋಗ ಜ್ಞಾನ ಯೋಗ, ನಮ್ಮ ಯೋಗ ರಾಜಯೋಗ, ನಮ್ಮ ಯೋಗ ನಿರಂತರ ಯೋಗ, ನಮ್ಮ ಯೋಗ ಪರಮಾತ್ಮ ಯೋಗ, ನಮ್ಮ ಯೋಗ ಬುದ್ಧಿ ಯೋಗ, ಇದು ಜ್ಞಾನ ಯೋಗ, ಏನೆಲ್ಲ 8 ವೆರೈಟಿ ಹೇಳ್ತೀರಲ್ಲ ನೀವು ಮಕ್ಕಳು, ಇದನ್ನು ಸ್ವಯಂ ಅಭ್ಯಾಸದಲ್ಲಿ ತಂದಿದ್ದೀರಾ? ಕರ್ಮಯೋಗ, ಕೆಲಸ ಕಾರ್ಯ ಮಾಡ್ತಾ ನಾನು ಆತ್ಮ ಪರಮಧಾಮದಲ್ಲಿದ್ದು ನಿರಾಕಾರಿ ಬಿಂದು ಸಾಕಾರ ಶರೀರದ ಆಧಾರ ತಗೊಂಡು ಕೆಲಸ ಮಾಡ್ತಾ ಇದ್ದೀನಿ, ಅಭ್ಯಾಸ ಮಾಡ್ತಿದ್ದೀರಾ? ದಡದಡ ಅಂತ ಕೆಲಸ ಮಾಡ್ತೀರಾ? ಎಲ್ಲಿ? ಕರ್ಮಯೋಗದ ತನಗೆ ಅಭ್ಯಾಸ ಇಲ್ಲ, ಬೇರೆಯವ್ರಿಗೆ ವರ್ಣನೆ ಚೆನ್ನಾಗಿ ಮಾಡ್ತೀರಾ? ರಾಜಯೋಗ, ನಾನು ಆತ್ಮ ರಾಜ, ಕರ್ಮೇಂದ್ರಿಯಗಳ ರಾಜ, ಮನಸ್ಸು ಬುದ್ಧಿ ಸಂಸ್ಕಾರಗಳ ರಾಜ, ಏಯ್ ಮನಸ್ಸು ನಡಿ ಮೇಲೆ ಪರಮಧಾಮಕ್ಕೆ ಆರ್ಡರ್ ಮಾಡ್ತೀರಾ? ಬುದ್ಧಿಗೆ ಆರ್ಡರ್ ಮಾಡ್ತೀರಾ? ಎಲ್ಲಿ ಓಡೋದ್ರು ಬಿಟ್ಬಿಡೋದು, ಆಮೇಲೆ ಬಾಬಾ ವ್ಯರ್ಥ ಸಂಕಲ್ಪ ಬಂದ್ಬಿಡ್ತು ಅಂತ ಹೇಳೋದು, ಅದು ಹಿಡ್ಕೊಂಬಂದು 2 ಕೆನೆಗೆ ಹಾಕಿ ನೀನು ಜ್ಞಾನದ ಚಿಂತನೆ ಮಾಡು, ಕೂತ್ಕೊಂಡು ಬಾಬನ ಮಹಿಮೆ ಮಾಡು, ನೋಡ್ತಾ ಇರು ಬಾಬಾನ, ಎಲ್ಲ ಊರೆಲ್ಲ ಯಾಕೆ ಸುತ್ತೀಯ, ನಿಮಗೆ ನೀವು ಹೇಳ್ಕೊತೀರಾ? ಇದೆಲ್ಲ ಅಭ್ಯಾಸ ತಾನೇ? ಇವೆಲ್ಲ ಮಾಡೋಕ್ಕೇನು ರೆಡಿ ಇಲ್ಲ, ರೆಡಿಮೇಡು, ಬಾಬಾ ಆಶೀರ್ವಾದ ಮಾಡಪ್ಪ,
ಒಂದಿಷ್ಟು ಶಕ್ತಿ ಕೊಟ್ಬಿಡಪ್ಪ, ಇದ ಕೇಳೋದು. ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಪರಮಾತ್ಮ ಯೋಗ ಏನು ಹೇಳ್ತೀರಾ ನೋಡ್ರಿ, ನಮಗೆ ಭಗವಂತನೇ ಬಂದು ಯೋಗ ಕಲಿಸ್ತಿದ್ದಾರೆ. ಎಷ್ಟು ಚೆನ್ನಾಗಿ ಹೇಳ್ತಿರೋ. ಬಾಬಾ ಹೇಳೋದು ಮಕ್ಕಳನ್ನ ನೋಡಿ ನೋಡಿ ಖುಷಿ ಆಗ್ಬಿಡುತ್ತೆ ಬಾಬಂಗೆ ಮೇಲ್ಗಡೆ. ನನ್ನ ಮಕ್ಳಿಗೆ ಎಷ್ಟು ಗಿಣಿಗಳ ಥರ ವರ್ಣನೆ ಮಾಡ್ತಾರೆ. ತಂದೆ ಬಂದ್ಬಿಟ್ಟಿದ್ದಾರೆ, ಬ್ರಹ್ಮನಲ್ಲಿ ಬಂದು ಜ್ಞಾನ ಹೇಳ್ತಿದ್ದಾರೆ, ಯೋಗ ಕಲಿಸ್ತಿದ್ದಾರೆ. ನೋಡ್ರಿ, ಯೋಗ ಕಲ್ತ್ಕೊಂಡು ವಿಕರ್ಮ ವಿನಾಶ ಮಾಡ್ಕೊಳ್ರಿ. ಮತ್ತೆ ಏನು ಯೋಗದಿಂದ ಕರ್ಮ ಬಂಧನಗಳು ಮುಕ್ತ ಆಗುತ್ತೆ, ಹಂಗಾಗುತ್ತೆ. ಹೇಳಿದ್ದು ಎಲ್ಲಿ? ಪರಮಾತ್ಮ ಸರ್ವ ಸಂಬಂಧಿ, ಪರಮಾತ್ಮನ ಜೊತೆ ನೆನಪಲ್ಲಿ ಅವರೇ ಕಲಿಸಿರೋ ಯೋಗ. ಅವ್ರ ಜೊತೆ ಕನೆಕ್ಷನ್ ಎಲ್ಲಿ, ಲಿಂಕ್ ಎಲ್ಲಿ, ಎಲ್ಲೋಯ್ತು? ಅದಕ್ಕೇನು ಹೇಳ್ತಾರೆ? ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತೀರಾ ಮಕ್ಕಳೇ, ಏನು ವರ್ಣನೆ ಮಾಡ್ತೀರಾ, ಅಭ್ಯಾಸದಲ್ಲಿ ತಂದಿದ್ದೀರಾ. ಸಹಜ ಯೋಗ ಏನು, ಒಂದೊಂದು ಯೋಗದ ಸ್ಪಷ್ಟೀಕರಣ ಗೊತ್ತು, ಅದರ ಅಭ್ಯಾಸ ಮಾಡಿದ್ದೀರಾ. ಸಿರ್ಫ್ ನಾಲೆಜ್ಫುಲ್ ಹೋ ತೋ ಅಭ್ಯಾಸ ಮೇ ಬಿ ಲಾವ್. ಬರೀ ಜ್ಞಾನ ತಿಳ್ಕೊಂಡಿದ್ರೆ ಸಾಲದು, ಅಭ್ಯಾಸದಲ್ಲಿ ತನ್ನಿ. और सर्व विशेषताओं का अभ्यास चाहिए, तब संपूर्ण योगी बन सकेंगे. ಎಲ್ಲ ಯೋಗಗಳ ಅಭ್ಯಾಸ ಇದ್ದಾಗ ಮಾತ್ರ ಸಂಪೂರ್ಣ ಯೋಗಿ. ಈ 8 ಪ್ರಕಾರದ ಯೋಗದಲ್ಲಿ ಪ್ರವೀಣರಾಗಿ, ಅಭ್ಯಾಸದ ಮೇಲೆ ಪ್ರವೀಣರು, ಹೇಳೋದ್ರಲ್ಲಿ ಪ್ರವೀಣರಲ್ಲ. ಈಗ ಮಕ್ಕಳೇ ಅರ್ಥ ಆಯ್ತಾ ಅಂತಿದ್ದಾರೆ. सहज योग का अभ्यास है, राजयोग का नहीं. फुल पास नहीं हो सकेंगे. ಸಹಜ ಯೋಗದ ಅಭ್ಯಾಸ ಇದೆ. ಬಾಬಾ ನೀನೇ ನನ್ನ ತಂದೆ ತಾಯಿ, ನನ್ನ ಆತ್ಮ, ನಿನ್ನ ಮಗು, ನಡೀತಾ ಕೂತ್ಕೊಳ್ತಾ ಈಸಿಯಾಗಿ ನೆನಪು ಮಾಡಿದ್ರಿ. ಬಟ್ ರಾಜಯೋಗ ಇಲ್ಲ ಅಂದರೆ ತನ್ನ ಮನಸ್ಸು ಬುದ್ಧಿ ಸಂಸ್ಕಾರನ, ತನ್ನ ಇಂದ್ರಿಯಗಳನ್ನು ವಶದಲ್ಲಿ ಇಟ್ಕೊಳ್ಳಿಲ್ಲ, ನೀ ಪಾಸ್ ಆಗೋಕ್ಕಾಗಲ್ಲ. ಲಾಸ್ಟಲ್ಲಿ ಹಂಗ್ತಾನೆ ನಿಮ್ಮ ಮನಸ್ಸನ್ನು ಚಂಚಲ ಮಾಡೋ ಪರಿಸ್ಥಿತಿನೇ ಬಂದ್ಬಿಡುತ್ತೆ. ಏನು ಮಾಡ್ತೀರಾ? ಅದಕ್ಕೆ ಫುಲ್ ಪಾಸ್ ಆಗೋಕ್ಕಾಗಲ್ಲ. इसलिए हर योग की विशेषता का अंडरलाइन ಮಾಡ್ಕೊಳ್ಳಿ. हर शक्ति का, हर एक ज्ञान की मुख्य पॉइंट का अभ्यास करो. ಸಂಪೂರ್ಣ ಯೋಗಿ ಆಗಕ್ಕೆ ಏನು ಮಾಡಬೇಕು? ಜ್ಞಾನದ ಪ್ರತಿ ಪಾಯಿಂಟು, ಯೋಗದ ಪ್ರತಿಯೊಂದು ವಿಶೇಷತೆ. ಈ 8 ಯೋಗ ಇದೆಯಲ್ಲ, ಯೋಗದ ಒಂದೊಂದು ವಿಶೇಷತೆ, ಒಂದೊಂದು ಶಕ್ತಿಯ ಪ್ರಯೋಗ, ಅನುಭವ, ಇದೆಲ್ಲ ಅನುಭವ ಮಾಡಿದ ಮೇಲೆ ಕರ್ಮದಲ್ಲಿ ಪ್ರಯೋಗದಲ್ಲಿ ತನ್ನಿ, ಉಪಯೋಗದಲ್ಲಿ ತನ್ನಿ. ಆಗಲೇ ಸಂಪೂರ್ಣ ಯೋಗಿ ಆಗಕ್ಕಾಗುತ್ತೆ. ಮುಖ್ಯ ಪಾಯಿಂಟ್ಸ್ ಏನು ಜ್ಞಾನದ್ದಿದೆ, 7 ದಿನದ ಕೋರ್ಸು, 7 ಮುಖ್ಯ ಪಾಯಿಂಟ್ ಇಟ್ಕೊಳ್ಳಿ. ಅದೆಲ್ಲದರ ಅನುಭವಿ ಅಭ್ಯಾಸದ ಮೇಲೆ ಪ್ರಯೋಗದ ಉಪಯೋಗ ಮಾಡೋ ಅಭ್ಯಾಸನೂ ಬೇಕು. ಈಗ ಕಂಜೂಸ್ಗಳಿಗೆ ದಾನ ಮಾಡಿ ಅಭ್ಯಾಸ ಇಲ್ಲ ನೋಡಿ. ಸೊ ಅವರು 1 ರೂಪಾಯಿ ಎಣಿಸ್ತಾರೆ. ಒಂದೊಂದು ಹಣಿ ದಾನ ಮಾಡಬೇಕೋ ಬೇಡವೋ ಮನಸ್ಸು ಬರಲ್ಲ ಕೈ ಕೊಡೋಕ್ಕೆ. ಕೊಟ್ಟು ಒಂದೊಂದು ಪೈಸನಾದ್ರೂ ದಾನ ಮಾಡೋ ಅಭ್ಯಾಸ ಮಾಡಬೇಕು. ಹಂಗೆ ಅಂತಾರೆ ಬಾಬವರು. ಅದಕ್ಕೆ ಕಂಜೂಸ್ಗಳಾಗಬೇಡ್ರಿ. ನಾನು ಸಾಗರದ ಥರ ಎಲ್ಲ ಕೊಟ್ಟಿದ್ದೀನಿ, ಎಲ್ಲ ಉಪಯೋಗಿಸ್ಕೊಳ್ಳಿ. ಅದಕ್ಕೆ ಯಹಿ ಕಮಿ ಹೋನೆ ಕೆ ಕಾರಣ मेजॉरिटी कमज़ोर बन जाते. वैसे अभ्यास की कमी के कारण कमज़ोर आत्मा बन जाते हो. अभ्यासी आत्मा लगन में मगन रहने वाली आत्मा के सामने किसी भी प्रकार का विघ्न सामने नहीं आता. लगन की अग्नि से विघ्न दूर से ही भस्म हो जाते हैं. जैसे आप लोग मॉडल बनाते हो ना, शक्ति स्वरूप के, शक्ति से असुर व 5 विकार भस्म हुए दिखाते हो ना, या भागते हुए दिखाते हो. ये मॉडल किसका बनाते हो? अभी क्या करेंगे तुम बच्चे? ಕೇಳ್ತಿದ್ದಾರೆ. हर बात का प्रयोग करने की विधि में लग जाओ. ಬ್ಯುಸಿ ಆಗೋ ವಿಧಾನ, ಬ್ಯುಸಿ ನೋಡಿ ಮಾಯೆ ಓಡೋಗ್ಬಿಡ್ತದೆ. ಈಗೇನು ಮಾಡಬೇಕು? ಹೋಮ್ವರ್ಕು ಏನು ಹೇಳ್ತಿದ್ದಾರೆ ಬಾಬುವರು? ನೀವು ಯಾಕೆ ವೀಕ್ ಆದ್ರಿ? ಇದು ಒಂದೇ ಕೊರತೆ. ಯಾವುದನ್ನು ಪ್ರತಿ ಶಕ್ತಿ, ಪ್ರತಿ ಜ್ಞಾನದ ಪಾಯಿಂಟು, ಪ್ರತಿ ಯೋಗದ ವಿಶೇಷತೆಯನ್ನು ಪ್ರಯೋಗದಲ್ಲಿ ತರ್ತಿಲ್ಲ, ಅನುಭವದಲ್ಲಿ ತರ್ತಿಲ್ಲ. ಅಭ್ಯಾಸ ಮಾಡದೇ ಇರೋ ಕಾರಣ ಕಮ್ಜೋರ್, ನಿರ್ಬಲರಾಗ್ಬಿಟ್ಟಿದ್ದೀರ ಮಕ್ಕಳೇ.
ಅದಕ್ಕೆ ಅಭ್ಯಾಸದಲ್ಲಿ ಬನ್ನಿ, ಪವರ್ಫುಲ್ ಆಗಿಬಿಡ್ತೀರ. ಅಭ್ಯಾಸಿ ಆತ್ಮನ ಚಿಹ್ನೆ ಏನು? ಸದಾ ಲಗನ್ನಲ್ಲಿ ಮಗ್ನರಾಗಿರೋ ಕಾರಣ ಯಾವುದೇ ಪ್ರಕಾರದ ವಿಘ್ನ ಅವ್ರ ಮುಂದೆ ಬರಲ್ಲ. ವಿಘ್ನ ತಾನೇ ಓಡೋಗ್ಬಿಡುತ್ತೆ. ಅವ್ರಿಗೆ ಟೈಮೇ ಇಲ್ವಲ್ಲ, ಸದಾ ಅಭ್ಯಾಸದಲ್ಲಿ ಮಗ್ನರಿದ್ದಾರೆ. ಬಾಬಾ ಹೇಳೋದು, ನೀವೇನು ಮಾಡ್ತೀರಾ? ಮ್ಯೂಸಿಯಂ ಇದ್ದು, ಮೊದಲೆಲ್ಲ ದಾದಿ ಇದ್ದಾಗ ಮ್ಯೂಸಿಯಂ ಇತ್ತು. ಲಗನ್ನಲ್ಲಿ ಮಗ್ನರಾಗಿರ್ತಕ್ಕಂಥ ಯೋಗಿ ಕೂತಿದ್ದಾನೆ ಆನಂದವಾಗಿ. ಮಾಯ ರಾವಣನ ಭೂತಗಳು ಬರ್ತಾ ಇದೆ, ಬಂದು ಮತ್ತೆ ಇವನಿಂದ ಶಕ್ತಿಗಳೇನು ಬರ್ತಿದೆ ಓಡೋಗ್ತಾ ಇರೋದನ್ನು ತೋರಿಸ್ತಿದ್ದೀರ. ಯೋಗ ಮಾಡುವಾಗ ಎಲ್ಲ ಭೂತಗಳು ಓಡೋಗುತ್ತೆ ಅಂತ ತೋರಿಸ್ತೀರ. ಇದು ಮಾಡಲಿ ಯಾರಿಗೆ? ಯಾರ್ದು ಮಾಡಲು? ನಿಮ್ಮದ ಬೇರೆಯವ್ರದ? ಕೇಳ್ತಿದ್ದಾರೆ ಬಾಬವ್ರು. ಇದ್ರ ಅನುಭವ ಮಾಡಿ ನೀವು ಅನ್ಯರಿಗೆ ತಾನೇ ಹೇಳ್ತಿದ್ದೀರಾ. ನೀವೇನು ಹೇಳ್ತಿದ್ದೀರಾ? ಬೆಳಗ್ಗೆದ್ರೆ ಬಾಬಾ ಭೂತ ಬಂತು, ಭೂತ ಓಡಿಸಪ್ಪ ನೀನೇ, ನನ್ನ ಕೈಲಾಗಲ್ಲ ಅಂತ ಆಶೀರ್ವಾದ ಮಾಡು, ಶಕ್ತಿ ಕೊಡು, ಕರ್ಕೊಂಡು ನಡಿ, ನೀನೇ ತಾನೇ ಹೇಳೋದು. ಇದೆಲ್ಲ ಹೇಳೋದ್ರ ಅರ್ಥ ಏನು? ಭೂತಗಳು ಬಿಟ್ಕೊಂಡಿರೋದಲ್ಲ ಮೇಲ್ಗಡೆ. ಅದರಿಂದ ಬಾಬಾ ಹೇಳೋದು, ಈಗೇನು ಮಾಡ್ರಿ, ಭೂತಗಳು ತಾನೇ ಓಡೋಗ್ಬೇಕು. ಸದಾ ಈ ಅಭ್ಯಾಸದ ಪ್ರಯೋಗದಲ್ಲಿ, ಈ ವಿಧಿಯಲ್ಲಿ, ಈ ಅಭ್ಯಾಸ ಅನುಭವದಲ್ಲಿ ಬ್ಯುಸಿ ಆಗಿಬಿಡಿ. अभ्यास की प्रयोगशाला में बैठे रहो तो एक बाप का सहारा और माया के अनेक प्रकार के विघ्नों का किनारा अनुभव करेंगे. ನಿರಂತರ ಬ್ಯುಸಿಯಾಗ್ಬಿಡಿ. ಈಗ ಅಭ್ಯಾಸದ ಪ್ರಯೋಗ ಶಾಲೆಯಲ್ಲಿ ಏನೋ ಲ್ಯಾಬ್, ಅಂತರ್ಮುಖತೆ ಅಂಡರ್ಗ್ರೌಂಡಲ್ಲಿ ಪ್ರಯೋಗದ ಲ್ಯಾಬಲ್ಲಿ ಕೂತ್ಕೊಂಬಿಡಿ. ಅಲ್ಲಿ ಕೆಮಿಕಲ್ ಒಂದಕ್ಕೊಂದು ಮಿಕ್ಸ್ ಮಾಡಿ ನೋಡ್ತಾ ಇರ್ತಾರೆ, ಯಾವುದರಿಂದ ಏನು ಬರುತ್ತೆ, ಹೆಂಗೆ ಆಚೆ ಬರುತ್ತೆ ಅಂತ. ಹಂಗೆ ಇದು ನಿಮ್ಮದು ಕೆಮಿಕಲ್ ಟೆಸ್ಟಿಂಗು. ಈ ಶಕ್ತಿ ಯೂಸ್ ಮಾಡಿದ್ರೆ ಹೆಂಗೆ ಭೂತ ಓಡುತ್ತೆ, ಆ ಶಕ್ತಿ ಯೂಸ್ ಮಾಡಿದ್ರೆ ಇನ್ಯಾವ ಭೂತ ಓಡೋಗುತ್ತೆ, ಈ ಗುಣ ಯೂಸ್ ಮಾಡಿದ್ರೆ ಹೆಂಗೆ ಇನ್ನು ಪರಿಸ್ಥಿತಿಗಳು ಓಡೋಗುತ್ತೆ. ಈ ಜ್ಞಾನದ ಪಾಯಿಂಟ್ ಇಟ್ಕೊಂಡ್ಬಿಟ್ರೆ ಯಾವುದೂ ನನ್ನ ಮುಂದೆ ಬರಲ್ಲ. ಎಲ್ಲ ಟೆಸ್ಟಿಂಗ್ ಮಾಡಿರಿ. ಮಾಯೆ ಬಾಬಾ ಹೇಳ್ತಾರೆ, ಅಭ್ಯಾಸದ ಪ್ರಯೋಗ ಶಾಲೆಯಲ್ಲಿದ್ದರೆ ತಂದೆಯ ಸಹಾರ ಆಶ್ರಯದ ಛತ್ರ ಛಾಯೆಯಲ್ಲಿ, ಬೆಳಕಿನ ಛತ್ರ ಛಾಯೆಯಲ್ಲಿ ಇದ್ದರೆ ಮಾಯೆ ಭೂತಗಳು ಓಡ್ಕೊಂಡು ಹೊಟ್ಟೋಗ್ಬಿಡ್ತದೆ. अभी ज्ञान के सागर, गुणों के सागर, शक्तियों के सागर में ऊपर ऊपर के लहरों में लहरा रहे हो. क्या कर रहे हो? ಮೇಲ್ಮೇಲೆ ಜ್ಞಾನ, ಮೇಲ್ಮೇಲೆ ಶಕ್ತಿ, ಮೇಲ್ಮೇಲೆ ಗುಣಗಳು. ಪರಿಸ್ಥಿತಿ ಬಂತು, 8 ದಿನ ಆಯಿತು, ಉಫ್ ಆಗಿಬಿಡುತ್ತೆ. ಮುರಳಿ ಕೇಳಿದಾಗ ಎಲ್ಲ ಮಾಡ್ಬಿಡ್ತೀನಿ ಅಂತ ಅನಿಸುತ್ತೆ. ಆಮೇಲೆ ಜೀರಿಂಬೆ ಥರ ಮೈಂಡ್ ಎಲ್ಲೋ ಹೊರಟೋಗ್ಬಿಡ್ತದೆ ಅತ್ಲಾಗ. ಅದಕ್ಕೇನು ಹೇಳ್ತಾರೆ ಬಾಬೂರು, ಮೇಲ್ಮೇಲಿದ್ದರೆ ಕಾವಡೆ ಕಪ್ಪೆ ಚಿಪ್ಪು ಸಿಕ್ಕೋದಷ್ಟೆ. ಒಳಗಡೆ ಸಾಗರದ ಒಳಗಡೆ ಹೋದ್ರೆ ಏನಿರುತ್ತೆ ಹೇಳ್ರಿ? ಬರೀ ಮುತ್ತು ರತ್ನ, ಅನುಭವದ ಸಾಗರದ ಒಳಗಡೆ ಹೊಟ್ಟೋಗ್ಬಿಡ್ರಿ. इसलिए अल्प काल की रिफ्रेशमेंट अनुभव करते हो, लेकिन अब सागर के तले में जाओ तो अनेक प्रकार के विचित्र अनुभव कर रतन प्राप्त कर सकेंगे. स्वयं भी समर्थ बनो. अब यही चिटकी नहीं लिखना. बहुत चिटकियाँ लिख दिया. बाप को हंसी आती है, छोटी छोटी बातें और वही बातें लिखते हो. ಅದು ಭಗವಾನ್ಗೆ ಆगे ಸಣ್ಣ ಸಣ್ಣ ಮಾತು. ಬಾಬಾ ನನಗೆ ಫೀಲಿಂಗ್ ಬಂದ್ಬಿಡ್ತು, ಮೂಡ್ ಆಫ್ ಆಗಿಬಿಡ್ತು, ಇವ್ರು ಹಿಂಗೆ ಅಂದ್ಬಿಟ್ರು, ನಂಗೆ ವ್ಯರ್ಥ ಸಂಕಲ್ಪ ಬಂದ್ಬಿಡ್ತು, ಅದದೇ ಮಾತು, ಅದದೇ ಕತೆ, ಕಂಪ್ಲೇಂಟು, ಹಂಗೆ ಬರೀತೀರ. ನನಗೆ ಸಣ್ಣ ಸಣ್ಣದು ನಗು ಬರುತ್ತೆ ನನಗೆ. ಈಗ ಈ ಚಿಟ್ಕಿಗಳು ಸ್ಲಿಪ್ ಕೊಡೋದು ಬಿಟ್ಬಿಡ್ರಿ. ನನಗೂ ಕೊಡಬೇಡಿ, ನಿಮಿತ್ತ ಆತ್ಮಗಳ ಮುಂದೆನೂ ಕೊಡಬೇಡಿ. ಅದಕ್ಕೆ ಅಲ್ಪ ಕಾಲದ ರಿಫ್ರೆಶ್ಮೆಂಟ್ ಅಲ್ಲ, ಸದಾ ಕಾಲದ ರಿಫ್ರೆಶ್ಮೆಂಟ್ ಇರಬೇಕು. ಸದಾ ಕಾಲ ಶಕ್ತಿಶಾಲಿಯಾಗಿರ್ಬೇಕಂದ್ರೆ ಅನುಭವದ ಸಾಗರದ ಒಳಗಡೆ ಹೋಗಿ ಮುತ್ತು ರತ್ನಗಳು, ಅನುಭವದ ರತ್ನಗಳು ತಗೊಂಡು ಬನ್ನಿರಿ. ಸದಾ ಸ್ವಯಂ ಸಮರ್ಥರಾಗಿರ್ತೀರ ಮಕ್ಕಳೇ. विनाशी डॉक्टर का कार्य भी बाप के ऊपर रखते हो. रचना अपनी, कर्म बंधन अपना बनाया है और तोड़ने की ड्यूटी बाप पर रखते हो. ಕೇಳ್ರಿ ಹೆಂಗಿದೆ? बाप की ड्यूटी है युक्ति बताना, ना वा खुद ही करना. बाप बताने के लिए निमित्त है, करने के लिए निमित्त है. क्या है? नटकट हो जाते हो. कर्म ಫಿಲಾಸಫಿ ಮಕ್ಕಳು ಮರ್ತೋಗ್ಬಿಡ್ತಾರೆ.
ಬಾಬಾ ಹೇಳೋದು ಇನ್ನೂ ಏನೇನು ಮಾಡ್ತೀರಾ, ಅವಿನಾಶಿ ಡಾಕ್ಟ್ರ್ ಕೆಲಸನೂ ನನಗೆ ಹೇಳ್ತೀರಾ. ಬಾಬಾ ನಂಗೆ ಈ ಕಾಯಿಲೆ ಬಂದುಬಿಟ್ಟಿದೆಯಲ್ಲ, ನೀನೊಂದಿಷ್ಟು ಸರಿ ಮಾಡಪ್ಪ, ಇಷ್ಟೇ ಇಷ್ಟು ದಯೆ ತೋರಿಸು, ನೀನೊಂದಿಷ್ಟು ಕಿರಣ ಕಳಿಸಿದ್ರೆ ಸಾಕು, ನಿನ್ನ ಕಿರಣಗಳಲ್ಲೆಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಕೆಲವ್ರು ಹೇಳ್ತಾರೆ. ಹಿಂಗೆ ನೀವು ನೆನಪು ಮಾಡಿರಿ, ಏನಾಗಬೇಕೋ ಅದಾಗುತ್ತೆ. ಅದು ಕೇಳೋದೇನಿದೆ. ಅದಕ್ಕೆ ಇನ್ನೊಂದೇನು ಹೇಳ್ತಾರೆ, ಬಾಬಾ ಮಕ್ಕಳಿದಾರಲ್ಲ, ಕರ್ಮ ಬಂಧನ ತುಂಬ ಆಗೋಯ್ತು ಮನೆಯಲ್ಲಿ, ಅದನ್ನೆಲ್ಲ ಸರಿ ಮಾಡಿಬಿಡು, ನೀನು ಬಂಧನ ಬಿಡಿಸೋಂತಾನೆ. ಬಾಬಾ ಹೇಳೋದು ಕರ್ಮ ಬಂಧನ ನೀವು ಮಾಡ್ಕೊಂಡು ಬಂದಿರೋದು, ಇರೋ ಬರೋ ಲೆಕ್ಕಾಚಾರ, ಕೆಟ್ಟ ಲೆಕ್ಕಾಚಾರ ಮಾಡ್ಕೊಂಡು ಈಗ ಅದನ್ನು ಕತ್ತರಿಸೋ ಕೆಲಸ ನನಗೆ ಹೇಳ್ತೀರಾ ನೀವು. ನಾನೇನಿದ್ರು ಯುಕ್ತಿ ಹೇಳೋಕ್ಕಿದ್ದೀನಿ, ಜ್ಞಾನ ಸಾಗರ. ನಾನು ಬಂದಿರೋದು ಮೆಡಿಸನ್ ಕೊಡೋಕ್ಕೆ, ತಿನ್ನೋ ಕೆಲಸ, ನುಂಗೋ ಕೆಲಸ ನೀವು ಮಾಡಬೇಕು. ನಿಮ್ಮ ಸಂಸ್ಕಾರ ನೀವು ಮಾಡ್ಕೊಂಡು ಬಂದಿದ್ದೀರಾ, ಲೆಕ್ಕಾಚಾರ ನೀವು ತಂದಿದ್ದೀರಾ. ಅದನ್ನು ಕತ್ತರಿಸ್ಕೊಳ್ರಲ್ಲ ನನ್ನ ನೆನಪಲ್ಲಿರೋಕ್ಕೆ. ನಾನೇನು ಹೇಳ್ತಿದ್ದೀನಿ, ಅಪ್ಪ ನೀವು ಮಕ್ಕಳೇ ನನ್ನ ಹತ್ರ ಬಂದು ಕೂತ್ಕೊಳ್ಳಿ, ನಾನು ಎಲ್ಲ ನನ್ನ ನೆನಪಲ್ಲಿ ನನ್ನ ಶಕ್ತಿಗಳಿಂದ ಎಲ್ಲ ಕರ್ಮ ಬಂಧನ ಕಳೆಯುತ್ತೆ ಅಂತ ಹೇಳಿದ್ದೀನಿ. ಆ ಕೆಲಸನೂ ನಾನು ಮಾಡಬೇಕಾ, ನೀವು ಮಾಡಬೇಕಾ? ಬಾಬಾ ಹೇಳೋದು ಅರ್ಥ ಮಾಡ್ಕೊಂಡ್ಬಿಡಿ, ನಾನು ಬರೀ ಹೇಳಕ್ಕಿದ್ದೀನಿ. ತಂದೆ ಏನು, ಶಿಕ್ಷಕ, ಪರಮ ಸದ್ಗುರು, ಮಾರ್ಗ ತೋರ್ಸಕ್ಕಿದ್ದಾರೆ. ಜಾಸ್ತಿ ನಟ್ಕಟ್ಟಾಗ್ಬಿಟ್ರಿ, ನಾಟಿ ಚಿಲ್ಡ್ರನ್ ಅಂತಿದ್ದಾರೆ ಬಾಬೂರು ಇವತ್ತು. ನಾಟಿ ನಟ್ಕಟ್ ಬಚ್ಚೆ ಸಬ್ ಬಾಪ್ ಕಿ ಊಪರ್ ಚೋಡ್ದೈತೆ. ಮನೆಯಲ್ಲೂ ಹಂಗೆ ಎಲ್ಲ ಮಕ್ಕಳು ಹಂಗೆ ಬಿಸಾಕ್ಬಿಟ್ಟು ಸಣ್ಣ ಸಣ್ಣವರು ಮಾಡ್ಕ ಅಂತ ಹೊಟ್ಟೋಗ್ತಾರೆ. ಅವಕ್ಕೇನು ಪಾಪ ಬುದ್ಧಿ ಇಲ್ಲ, ನೀವೆಲ್ಲ ದೊಡ್ಡವರಲ್ವಾ, ಸಣ್ಣ ಮಕ್ಳ ಖರ್ಚು ಕೆಟ್ಟೋಯ್ತಾ? ಅದಕ್ಕೆ ಹೇಳ್ತೀರಿ, कहते हैं लौकिक बच्चा कहना नहीं मानता है, आप इसे ठीक करो. बाप तो ठीक करने का तरीका सुना रहे, जो करेगा सो पाएगा. ಇನ್ನ ಏನು ಹೇಳ್ತಾರೆ ಅಕ್ಕಂದ್ರು ಅಥವಾ ಅಣ್ಣಂದ್ರು ಹೇಳ್ತಾರೆ, ಬಾಬಾ ಮನೆಯಲ್ಲಿದ್ದಾರಲ್ಲ ಮಕ್ಕಳು ಶೈತಾನ್ಗಳು, ಮಾತೇ ಕೇಳಲ್ಲ, ನೀನೇನಾದರೂ ಅವ್ರ ಬುದ್ಧಿ ಸರಿ ಮಾಡು. ಬಾಬಾ ಹೇಳೋದು ನೀವು ಸರಿ ಮಾಡೋದು ಯುಕ್ತಿ ಹೇಳ್ಕೊಡ್ತಿದ್ದೀನಿ, ಯೋಗಯುಕ್ತರಾಗಿ ಅವ್ರಿಗೆ ಶಕ್ತಿ ಕೊಡಿ, ಅವ್ರು ಸರಿ ಹೋಗ್ತಾರೆ ಅಂತ. ಮಾಡಲಿಲ್ಲ ಅಂದರೆ ನಿಮ್ಮ ಬಿಟ್ಟಿದ್ದು, ನೀವು ಮಾಡಿದ್ರೆ ನೀವು ಪಡ್ಕೊತೀರಾ. बाप को वर्ल्ड सर्वेंट समझते हुए सब बाप के ऊपर छोड़ना चाहते हैं, इसलिए जो डायरेक्शन मिलते हैं उस पर ध्यान देकर प्रैक्टिकल में लाओ तो सब विघ्नों से मुक्त हो जाएंगे. समझा, समझ में आया, समझ को गया. ಕೇಳ್ತಿದ್ದಾರೆ ಏನು ಹೇಳ್ತಿದ್ದಾರೆ ಬಾಬೂರು? ತಂದೆನ ವರ್ಲ್ಡ್ ಸರ್ವೆಂಟ್ ಅಂತ ತಿಳ್ಕೊಂಡು ಎಲ್ಲ ನನ್ನ ತಲೆ ಮೇಲೆ ಹಾಕಕ್ಕೆ ನೋಡ್ತೀರಾ ನೀವು? ಅದರಿಂದ ನಾನೇನು ಡೈರೆಕ್ಷನ್ ಕೊಡ್ತೀನಿ ಅದರ ಮೇಲೆ ಗಮನ ಇಟ್ಕೊಳ್ಳಿ, ಪ್ರಾಕ್ಟಿಕಲ್ ತನ್ನಿ, ಎಲ್ಲ ವಿಘ್ನಗಳು ದೂರ ಆಗುತ್ತೆ. ತಿಳ್ಕೊಂಡ್ರಲ್ಲ ಮಕ್ಕಳೇ, ತಿಳ್ಕೊಂಡ್ರಾ ಅಂತಿದ್ದಾರೆ. ಸರಿನಾ? ಅಚ್ಚಾ, सदा बाप के हर आज्ञा को पालन करने वाले आज्ञाकारी, एक बाप दूसरा न कोई, इस पाठ का पालन करने वाले, सदा स्वयं को अभ्यास में बिजी रखने वाले, संपूर्ण ज्ञान और योग की हर विशेषता को जीवन में लाने वाले, ऐसे विशेष आत्माओं को बाप दादा का याद प्यार और नमस्ते. नमस्ते. हम सब बच्चों की भी याद प्यार और नमस्ते. नमस्ते. थैंक यू बाबा, शुक्रिया. ಸದಾ ತಂದೆಯ ಪ್ರತಿ ಆಜ್ಞೆಯನ್ನು ಪಾಲನೆ ಮಾಡೋ ಆಜ್ಞಾಕಾರಿ ಮಕ್ಕಳು, ಒಬ್ಬ ತಂದೆಯ ವಿನಃ ಬೇರೆ ಯಾರಿಲ್ಲ ಅನ್ನೋ ಪಾಠವನ್ನು ಪಾಲನೆ ಮಾಡೋ ಮಕ್ಕಳು, ಸದಾ ಸ್ವಯಂ ಈ ಅಭ್ಯಾಸದಲ್ಲಿ ಬ್ಯುಸಿ ಇರೋ ಮಕ್ಕಳು, ಸಂಪೂರ್ಣ ಜ್ಞಾನ ಯೋಗದ ಪ್ರತಿ ವಿಶೇಷತೆಯನ್ನು ಜೀವನದಲ್ಲಿ ತರೋ ಮಕ್ಕಳು, ಇಂತಹ ವಿಶೇಷ ಆತ್ಮಗಳಿಗೆ ತಂದೆಯ ನೆನಪು, ಪ್ರೀತಿ ಹಾಗೂ ನಮಸ್ತೆ. ನಮಸ್ತೆ. ಓಂ ಶಾಂತಿ.